ಬಂದಿರಾ? ಯಾರು ಈಚೆ ಕಡೆ ಇಲ್ಲಲ್ಲ? ಯಾರು ಈಚೆ ಕಡೆ ಹೋಗ್ಬಿಡ್ರಿ ಪ್ರಾರ್ಥನೆ ಮುಗಿಯೋವರೆಗೂ. ದಯಮಾಡಿ ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ರಿ. 1-2 ಅವರ್ ಒಳಗಡೆ ನಿಲ್ಲಿಸ್ಬಿಡೋಣ. ಪ್ರೈಸ್ ಲಾರ್ಡ್. ಫೋನ್ ಏನು ಮಾಡ್ರಿ, ಸ್ವಿಚ್ ಆಫ್ ಮಾಡಿ. ಹಲ್ಲೆಲೂಯಾ. ಫೋನ್ ಕಡೆ ಮಖ ಮಾಡಬೇಡ್ರಿ. ಇವತ್ತು ನೀವು ಫೋನ್ ಕಡೆ ಮಖ ಮಾಡ್ರೆ ನಿಮ್ಮ ಮುಖ ಬಾಡೋಗ್ತದೆ. ಇವತ್ತು ನಿಮ್ಮ ಮುಖ ದೇವರ ಕಡೆಗೆ ಮಾಡ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸರಿ, ಎಲ್ಲ ರೆಡಿ ಆಗಿದ್ದೀರಾ? ಹೋದ ವಾರ ಎಷ್ಟು ಜನಕ್ಕೆ ಪ್ರಯೋಜನಕರವಾಗಿತ್ತು? ಪ್ರಾರ್ಥನಾ ಲೈಫ್ ಚೇಂಜ್ ಆಗಿದೆಯಾ? ಪ್ರಾರ್ಥನೆ ಮಂಡಲ ಚೇಂಜ್ ಆಗಿದೆಯಾ? ರಾತ್ರಿ ಹೊತ್ತು ಹೇಳ್ತಾ ಇದ್ದೀರಾ? ರಾತ್ರಿ ಹೊತ್ತು ಪ್ರಾರ್ಥನೆ ಮಾಡಿದ್ರೆ ಹಾಗೆ ನಿದ್ದೆ ಬರ್ತಾ ಇದೆಯಾ? ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಯಾವತ್ತಿಗೂ ವ್ಯರ್ಥ ಆಗಲ್ಲ. ಅದು ಕಳೆದ ವಾರದಲ್ಲಿ ಸ್ವಲ್ಪ ಭಾಗ ಮಾತ್ರ ನಾನು ಮಾತಾಡಿ ಅದನ್ನು ಹಾಗೆ ಪಟ್ಟಂತೇಳಿ ನಿಲ್ಲಿಸ್ಬಿಟ್ಟು, ಆದರೆ ಈ ವಾರ ಆ ವಾಕ್ಯ ಪೂರ್ತಿ ಮಾಡೋಣ. ಇನ್ನ ಬಲವಾಗಿ ಇವತ್ತು ಪ್ರಾರ್ಥನಾ ಆತ್ಮವನ್ನು ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರ ಮೇಲೆ ಸ್ವರ್ಗೀಯ ದೇವರ ತನ್ನ ಆತ್ಮವನ್ನು ಸುರಿಸಲಿ. ಒಂದು ಕಡೆಗೆ ಹೆಜ್ಜೆ ರೆಡಿ ಆಗಿದ್ದೀರಿ? ಒಂದು ಕಡೆಗೆ ರೆಡಿನಾ? ದೇವರು ರೆಡಿ ಇದ್ದಾರೆ. ನೀವು ರೆಡಿನಾ? ರೆಡಿ ಇರೋರು ನೀವೇನು ಮಾಡಬೇಕು? ನನ್ನೊಟ್ಟಿಗೆ ವಾಕ್ಯದೊಟ್ಟಿಗೆ ಬರಬೇಕು. ಆ ಕಡೆ ಈ ಕಡೆ ನೋಡಬಾರ್ದು, ಆ ಕಡೆ ನೋಡಬಾರ್ದು. ಯಾರು ನೋಡಬೇಕು? ದೇವರು ನೋಡಬೇಕು. ಹಲ್ಲೆಲೂಯಾ. ಸರಿ, ಕಳೆದ ವಾರ ಓದಿದಂಥ ವಾಕ್ಯವನ್ನು ಮತ್ತೆ ಪಟ್ಟಂತೆಲ್ಲ ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಾಕ್ಯ ಓದಿ ಸಹಾಯ ಮಾಡ್ರಿ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನ. ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆ ಆಯಿತು. ಆತನ ಉಡುಪು ಬೆಳ್ಳಗಾಗಿ ಮಿಂಚುತ್ತಾ ಬಂತು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಪ್ರಾರ್ಥನೆ ಮಾಡುವಂಥವರ ಜೀವಿತಗಳಲ್ಲಿ ಕಂಡು ಬರುವಂಥ ಕೆಲವೊಂದು ವ್ಯತ್ಯಾಸಗಳು, ಪ್ರಾರ್ಥನೆ ಮಾಡುವಂಥವರ ಜೀವಿತಗಳಲ್ಲಿ ಕಂಡು ಬರುವಂಥ ಬದಲಾವಣೆಗಳ ಕುರಿತು ಸ್ವರ್ಗೀಯ ದೇವರು ಇವತ್ತು ನಮ್ಮ ಸಂಗಡ ಮಾತಾಡೋದಕ್ಕಾಗಿ ಬಯಸುವಂಥವರಾಗಿದ್ದಾರೆ. ನಾವೆಲ್ಲ ಏನಾಗಿರಬೇಕು? ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಉಸಿರು ತುಂಬ ಇಂಪಾರ್ಟೆಂಟ್ ಆಗಿರ್ತದೋ, ದೇವರ ಮಕ್ಕಳ ಜೀವಿತದಲ್ಲಿ ಪ್ರಾರ್ಥನೆ ಎಂಬುದಾಗಿ ಹೇಳುವಂಥದ್ದು ಅದಕ್ಕಿಂತ ಮಿಗಿಲಾದದು. ಒಂದು ವೇಳೆ ಉಸಿರು ನಿಂತೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಪ್ರಾರ್ಥನೆ ಮಾತ್ರ ನಿಲ್ಲಬಾರದು. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಆಗದೆ ಇರುವಂಥ ಕಾರ್ಯಗಳು ಒಂದು ಇಲ್ಲ. ನೀನು ಪ್ರಾರ್ಥನೆಯಲ್ಲಿ ಬೆಟ್ಟವನ್ನು ನೋಡಿ, ಈ ಬೆಟ್ಟ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನೆಟ್ಟುಕೊಂಡ್ರೆ ಸಾಕು. ಅದು ಎಂಥ ದೊಡ್ಡ ಬೆಟ್ಟ ಆಗಿರಲಿ, ಅದು ಎಂಥ ದೊಡ್ಡ ಸಮಸ್ಯೆ ಆಗಿರಲಿ, ಅದು ಎಂಥ ದೊಡ್ಡ ಕಾರ್ಯವಾಗಿರಲಿ, ಅದು ಏನೇ ಆಗಿರಲಿ, ನಿನ್ನ ಪ್ರಾರ್ಥನೆಯ ಮುಂದೆಗಡೆ ಅದು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಪ್ರಾರ್ಥನೆಯ ಮುಂದೆಗಡೆ ಅದು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ರಬ ಶಬದಡಗದಬ ರಬ 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 ಶಬದಟಕತಬು. ಹಲ್ಲೆಲೂಯಾ. ಕಳೆದ ವಾರದಲ್ಲಿ ನಾವು ನೋಡಿದ ಪ್ರಾರ್ಥನೆ ಹೇಗಿರ್ತದೆ, ಪ್ರಾರ್ಥನೆ ಮಾಡುವ ಜೀವಿತ ಹೇಗಿರ್ತದೆ. ಹಲ್ಲೆಲೂಯಾ. ಪ್ರಾರ್ಥನೆ ಬದಲಾವಣೆಗಳನ್ನು ಕೊಂಡು ಬರುವಂಥದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋಗ್ತಾರೆ. ಪ್ರಾರ್ಥನೆ ಮಾಡುವವರ ಜೀವಿತ ಹೇಗಿರ್ತದೆ, ಪ್ರಾರ್ಥನೆ ಮಾಡದಿರೋ ಜೀವಿತ ಹೇಗಿರ್ತದೆ, ಪ್ರಾರ್ಥನೆ ಮಾಡುವವನ ಆಲೋಚನೆ ದರ್ಶನ ಹೇಗಿರ್ತದೆ, ಪ್ರಾರ್ಥನೆ ಮಾಡದೇ ಇರೋವನ ಆಲೋಚನೆ ದರ್ಶನ ಏನಾಗಿರ್ತದೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಂಥವನು ದೇವರ ರಾಜ್ಯದ ಕುರಿತು ಆಲೋಚನೆ ಮಾಡ್ತಾ ಇದ್ದಾನೆ. ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಬೇಕಂತೇಳಿ ಆಲೋಚನೆ ಮಾಡ್ತಾ ಇದ್ದಾನೆ. ಪರಲೋಕದಲ್ಲಿ ಅಳಿದು ಹೋಗದೇ ಇರುವಂಥ ಸಂಪತ್ತುಗಳನ್ನು ಸಂಪಾದನೆ ಮಾಡಿಟ್ಟುಕೊಳ್ಬೇಕೆಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡುವನ ಆಲೋಚನೆ. ಆದರೆ ಪ್ರಾರ್ಥನೆ ಮಾಡದೇ ಇರೋ ಗುಂಪೇನು, ರೊಟ್ಟಿ ಮರ್ತೋದು, ಲೋಕ ಆಹಾರ, ರೋಟಿ, ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳಿಗೆ ಅವರ ಆಲೋಚನೆ ಮಾಡೋರಾಗಿರ್ತಾರೆ. ಎರಡು ವ್ಯತ್ಯಾಸಗಳ ಕುರಿತು ಕಳೆದ ವಾರದಲ್ಲಿ ಪರಿಶುದ್ಧಾತ್ಮನು ನಮ್ಮ ಸಂಗಡ ಮಾತಾಡಿದನು. ಆದರೆ ಇವತ್ತು ಅದೇ ಭಾಗದ ಕುರಿತು ಪರಿಶುದ್ಧಾತ್ಮನು ಏನು ಮಾತಾಡ್ಲಿಕ್ಕಾಗಿ ಹೋಗ್ತಾರೋ ಗೊತ್ತಿಲ್ಲ. ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ಇರೋಣ. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಪ್ರಾರ್ಥನೆಯಲ್ಲಿ ಪವರ್ ಇದೆ. ನಾನು ನಿಮಗೆ ಹೇಳ್ತೀನಿ ಕೇಳ್ರಿ. ಎರಡು ವಿಷಯಗಳು ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಕಡೆಗೆ ಹೋಗ್ತೀನಿ. ಏನಪ್ಪ ಪ್ರಾರ್ಥನೆನ ಬಿಡ್ರಿ, ಸ್ತೋತ್ರ ಆಮೆನ್ ಹಲ್ಲೆಲೂಯಾ ಅಂತೇಳಿ ಕೂತ್ಕೊಳ್ಳೋದು ಅಷ್ಟೇ ತಾನೇ ಪ್ರಾರ್ಥನೆ ಅಲ್ಲ. ಒಬ್ಬ ಪಾಕಿಸ್ತಾನಲ್ಲಿರುವ ಒಂದು ಉಗ್ರಗಾಮಿ ಯಾವುದಾದ್ರು ಒಂದು ದೇಶಕ್ಕೆ ಬಾಂಬ್ ಹಾಕಬೇಕಾದ್ರೆ ಅವನು ಪ್ಲಾನ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ಬಾಂಬ್ ಇಕ್ಬಿಟ್ಟು ಹೋದ್ರೆ ಡಮ್
ಬಟ್ ಪ್ರಾರ್ಥನೆ ಆಗಲ್ಲ. ನೀನು ಯಾವ ದೇಶಕ್ಕೋಸ್ಕರ ಬ್ಲಾಸ್ಟ್ ಮಾಡ್ಬೇಕಂದ್ರೆ ಆ ಬಾಂಬ್ ಅಲ್ಲ. ಆಮೇಲೆ ತಪ್ಪಾಗಿ ಹೋಗಬಾರ್ದು. ನಾನು ಹೇಳ್ತಿರೋದು, ಅವನು ಬಾಂಬ್ ಇಲ್ಲಿ ಹಾಕಿ ಅದು ಸಿಡಿಸಬೇಕು ಅಂತೇಳಿ ತೀರ್ಮಾನ ಮಾಡ್ರೆ ಅವನು ಅಲ್ಲಿಂದ ಇಲ್ಲಿ ಬಂದು ಇಟ್ಬಿಟ್ಟು ಹೋಗ್ಬೇಕು. ಬಟ್ ಪ್ರಾರ್ಥನೆ ಹಂಗಲ್ಲ. ನೀನು ಕೂತಿರೋ ಜಾಗದಲ್ಲಿ ಯಾವ ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಪಟ್ಟಣಕ್ಕಾಗಿ ನೀನು ಪ್ರಾರ್ಥನೆ ಮಾಡಿ ಏನು ನಡಿಬೇಕಂತೇಳಿ ನೀನು ಕಲ್ಪಿಸಿರ್ತೀಯೋ, ನೀನು ಕೂತು ಪ್ರಾರ್ಥನೆ ಮಾಡಿ ಎದ್ದಿದ ತಕ್ಷಣ ಆ ಜಾಗದಲ್ಲಿ ಅದು ಸ್ಫೋಟವಾಗಿರುತ್ತೆ, ಅದು ಬ್ಲಾಶ್ ಆಗಿರುತ್ತೆ. ಸದೂತರ ನೀನು ಕೇಳಲಿಕ್ಕೆ ಸಾಧ್ಯವಾಗುತ್ತೆ. ಅದು ಪ್ರಾರ್ಥನೆಗಿರುವಂಥ ಗತ್ತು, ಪ್ರಾರ್ಥನೆಗಿರುವಂಥ ಶಕ್ತಿ. ಪ್ರೈಸ್ ದಿ ಲಾರ್ಡ್. ಲಾಸ್ಟ್ ಟೈಮ್ನಲ್ಲಿ ನಮ್ಮನ್ನು ಒಬ್ರು ಪ್ರಾರ್ಥನೆ ಕರೆದು, ಏನಕ್ಕೆ ಪ್ರಾರ್ಥನೆ ಕರೆದು ಅಂದರೆ, ಅವರು ಹೊಲದಲ್ಲಿ ಏನೋ ಅವಾಗ ಏನೋ ಏನೋ ಅಂತ ಹೇಳ್ಬಿಟ್ಟು ಒಂದು 3-4 ಕಲ್ಲಿಟ್ಟಿದಂತೆ ಮರದ ಕೆಳಗಡೆ ಈಗ ದೇವರಾಗ್ಬಿಟ್ಟಿದೆ. ಏನೋ ಏನೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ಅದೇನೋ ಗಿಡ ಅಂತಾರಪ್ಪ ಮರಕ್ಕೆ, ಅಮ್ಮ ಜಾಳಿ ತಾರೆ ಮರ. ಆ ತಾರೆ ಮರನ ವಿಶೇಷವಾಗಿ ನೋಡ್ತಾರೆ. ಇದೇನ ಅಲ್ಲಿ ಗಿಡ ಬೆಳೀತಂದ್ರೆ ಹಾಗೆ ತಾರೆ ಮರ ಅಂತ ಹೇಳ್ಬಿಟ್ಟು ಹಂಗೆ ಬೆಳೆಸ್ಬಿಟ್ಟಿದ್ದಾರೆ. ಅದ್ರ ಕೆಳಗಡೆ ಏನು ಮಾಡಿದ್ದಾರೆ, ಚಿಕ್ಕ 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 ಚಿಕ್ಕದು ಪುಟಾಣಿ ಬಟಾಣಿ ಒಂದು 3-4 ಕಲ್ಲು ಇಟ್ಟಿದ್ದಾರೆ. ಅದು ಹಂಗೆ ಹೋಗ್ತಾ ಹೋಗ್ತಾ ಮರ ಬೆಳೆದ್ಬಿಟ್ಟಿದೆ. ಲಾಸ್ಟಿಗೆ ದೇವಸ್ಥಾನ ಮಾಡ್ಬಿಟ್ಟು, ಅದು ಹೊಲ. ಈಗ ಆ ಹೊಲ ತಗೊಂಡ್ಬೇಕಾದ್ರೆ ಬೇರೆಯವ್ರು ಏನು ಮಾಡ್ತಾರೆ, ದೇವಸ್ಥಾನ ಇದೆ ಅದನ್ನು ಮುಟ್ಟಕ್ಕಾಗಲ್ಲ, ಹೊಡೆಯೋಕ್ಕಾಗಲ್ಲ, ಹಂಗೆ ಹಂಗೆ ಅಂತೇಳಿ ಅದನ್ನ ಮುಟ್ಟಕ್ಕಾಗಲ್ಲ. ಆ ಹೊಲದವರು ನಮಗೆ ಫೋನ್ ಮಾಡಿದ್ರು, ಪಾಸ್ಟ್ರೆ ನೀವು ಬರ್ತೀರಾ? ನಾವು ಹೇಳ್ದಮ್ಮ ಆಗಲ್ಲ, ಸೋಮವಾರ ಬರ್. ನೀವು ನಂಬ್ತಿರೋ ಬಿಡ್ತಿರೋ ಹಸಿರು ಮರ ರೀ, ಎಲೆ ಇನ್ನು ಹಂಗೇ ಹಸಿರಾಗಿದೆ. ನಾವು ಪ್ರಾರ್ಥನೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಮನೇಲಿ ಅವತ್ತು ರಾತ್ರಿ ಕರೆಕ್ಟಾಗಿ 5-6 ಅವರ್ ಪ್ರಾರ್ಥನೆ ಮಾಡಿ ಬೆಳಿಗ್ಗೆ ನಾವು ಎದ್ದು ಹೊಲದ ಹತ್ರ ಹೋಗ್ತದೆ. ಹೋಗೋಕ್ಕೆ ನಮ್ಮ ಮುಂಚೆ ಏನಾಗಿದೆ ಗೊತ್ತಾ, ಆ ಕಲ್ಲುಗಳಿಗೆ ನೇರವಾಗಿ ಒಂದು ರಂಬೆ ಹಿಂಗಿತ್ತು, ಇಷ್ಟು ದಪ್ಪ ಇದೆ ರಂಬೆ. ಅದು ಆ ಕಲ್ಲುಗಳಿಗೆ ನೇರವಾಗಿ ನೆರಳಿಗೆ ಥರ ಹಿಂಗೆ ಉದ್ದ ಬೆಳೆದಿತ್ತು. ನಾವು ಹೋಗ್ತಾ ಇದ್ದಂಗೆನೆ ಧುಮ್ ಅಂತೇಳಿ ಆ ರಂಬೆ ಕೆಟ್ಟ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಏನು ಅರ್ಥ ಆಯ್ತೋ ಏನು ಅರ್ಥ ಆಗಿಲ್ಲೋ ನನಗೆ ಗೊತ್ತಿಲ್ಲ. ಹಲ್ಲೆಲೂಯ. ಆ ಕಲ್ಲಿಗೆ ನೇರವಾಗಿದ್ದಂಥ ನೆರಳು ಆಗಿದ್ದಂಥ ಉದ್ದ ರಂಬೆ ಹಸಿರಾಗಿದೆ ರೀ, ಒಣಗಿಲ್ಲ, ಏನೂ ಇಲ್ಲ, ಎಲೆಗಳು ನನ್ನ ಕಣ್ಣಾರ ತೋರಿಸಿದ್ರು ಅವರು, ಹಸಿರಾಗಿದೆ ಮರ. ಅದು ಕಟ್ಟ ಕೆಳಗಡೆ ಬೀಳಕ್ಕೆ ಚಾನ್ಸೇ ಇಲ್ಲ. ನಾವು ಹೋಗ್ತಾ ಇಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅಷ್ಟು ಬೇಗ ಅಲ್ಲಿ ಆ ಮರದ ರಂಬೆ, ದಪ್ಪ ರಂಬೆ ಕಟ್ಟಾಗಿ ದಪ್ಪದ ಕೆಳಗಡೆ ಬಿದ್ದಂದು. ಆ ಮನುಷ್ಯ ನಮ್ಮ ಪಾಸ್ಟ್ರು ಬರ್ತಾರೆ ಅಂತ ಅದು ಗೊತ್ತಾಗ್ಬಿಟ್ಟಿದೆ. ನಮ್ಮ ಪಾಸ್ಟರ್ ಅಮ್ಮ ಬರ್ತಾರೆ ಅಂತ ಅದ ಕೈಲಿ ಏನು ಮಾಡೋಕ್ಕಾಗಲ್ಲ, ಅದು ಓಡೋಗ್ಬಿಟ್ಟಿದೆ. ಹಲ್ಲೆಲೂಯಾ. ಆಮೇಲೆ ಹೋಗಿ ಪ್ರಾರ್ಥನೆ ಮಾಡಿ ಏನರಲ್ಲೆಲ್ಲ ಮುಟ್ಟಬೇಕು ಅದರಲ್ಲೆಲ್ಲ ಮುಟ್ಬಿಟ್ಟು ಆ ಕಾಲನ್ನ ಎತ್ತಿ ಸೇಡಿಗಾಗ್ದು. ಈಗ ಅಲ್ಲಿ ಅದು ಅವ್ರೇನು ಮಾಡ್ಬೇಕು ಅಂದ್ಕೊಂಡು ಅದು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇದೊಂದು ಕಾರ್ಯ. ಇನ್ನೊಂದು ಕಾರ್ಯ ಏನೋ ಗ್ಯಾಪ್ನ ಬಂತು. ಇದು ಒಂದು ಕಾರ್ಯ. ಇನ್ನೊಂದು ಕಾರ್ಯ ಏನೋ ಗ್ಯಾಪ್ನ ಬಂತಪ್ಪ, ಪ್ರಾರ್ಥನೆಯಲ್ಲಿ ನಡೆದಿರೋ ಕಾರ್ಯ ಟಪಂತ ಮರ್ತಬಿಟ್ಟ ನೋಡ್ರಿ. ಸೈತಾನಿಗೆ ಎಷ್ಟು ಹೊಟ್ಟೆ ಊರಿ. ಹಾಕು ಆಯ್ಪ ಹಾಕು ಅವ್ನು ಶಾಪೆ ಕೇಳ ರೋಂಗಿಲೆ ಸ್ತೋತ್ರ ಹೇಳ್ರಿ. ಅದೊಂದು ಕಾರ್ಯ ನಡೀತು. ಈ ಪಕ್ಕದಲ್ಲಿ ದಾಡಿ ಕಟ್ತಾರೆ ಮಂಡೆ ಮೇಲೆ, ಇಲ್ಲಿ ಪಕ್ಕದಲ್ಲಿ ಇದೆಲ್ಲ ಓಡಾಡ್ತಾರೆ ಪಾಪ. ಈ ಕಟ್ಟಾದ್ಮೇಲೆ ನೋಡ್ರಿ ಎಷ್ಟು ಕೊಲೆಗಳು ನಡೀತದೆ, ಎಷ್ಟು ಏನು ರೋಗಗಳು ಬರ್ತದೆ. ಹಲ್ಲೆಲೂಯಾ. ಇಲ್ಲಿ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ಟೋ ಟೈಮಲ್ಲಿ ದೊಡ್ಡದು ವಿಗ್ರಹಗಳನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಸಂಪೆಲಿಟ್ಟಿದ್ದಾರೆ. ಅದೆಲ್ಲ ಕಟ್ಟಿ ಪೂರ್ತಿ ಅದ್ರ ತಗೊಂಡೋಗ್ಬಿಟ್ಟು ಕುಣಿಸ್ಕೊಳೋಣ ಅಂತ. ಆಲ್ರೆಡಿ ಇವರೆಲ್ಲ ಫ್ಯಾಮಿಲಿ ಕುಟುಂಬ ಪ್ರಾರ್ಥನೆ ಮಾಡುವಾಗೆಲ್ಲ ಪ್ರಾರ್ಥನೆ ಮಾಡಿದ್ರೆ ನಾವು ಅವಾಗ ಪ್ರಾರ್ಥನೆ ಮಾಡಿದ್ವಿ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ದೇವರೇ ನನ್ನ ದೇವರು ದೊಡ್ಡವನಾದರೆ ಅದು ಇರೋ ಜಾಗದಲ್ಲೇ ಕರಗೋಗ್ಬೇಕು.
ಆ ದರಿದ್ರದಕ್ಕೆ ನೋಡ್ರಿ 25 ಲಕ್ಷ ಅಂತ ಒಂದೊಂದಕ್ಕೆ 25 ಲಕ್ಷ ಕೊಟ್ಟಿದ್ದಾರೆ ಕಟ್ಟಾಕಿ. ಅಲ್ಲೂಯ್ಯ ನಾನು ಹೇಳ್ದೆ, ದೇವರೇ ನನ್ನ ದೇವ್ರ ದೊಡ್ಡವರು, ಅದು ನನ್ನ ಹತ್ರ ಈ ಥರ ಜಾಗದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಎಷ್ಟೋ ಸಾಲ ಹೇಳಿದ್ದೀನಿ, ಯೇಸುವಿನ ನಾಮದಲ್ಲಿ ಅದು ಅಲ್ಲೇ ಕರಗೋಗ್ಲಿ, ಯೇಸುವಿನ ನಾಮದಲ್ಲಿ. ಮೊನ್ನೆ ಕುಣಿಸ್ಬೇಕಂತ ಹೋಗಿ ನೋಡ್ತಾರೆ, ತುಂಡೆ ಕಾಣ ತುಣಿಯ ಕಾಣ. ಎಲ್ಲ ಕರಗೋ ಎಲ್ಲ ಮಾಯೆ ಮಾಯೆ ಎಲ್ಲ ಮಾಯೆ, ಸಂಪು ಒಳಗೆ ಭೂಮಿ ಮೇಲೆ ಎಲ್ಲ ಮಾಯೆ. ನಾವು ಆರಾಧಿಸುವ ದೇವರು ಕಲ್ಲಲ್ಲ ಮಂಡಲ್ಲ. ಹಲ್ಲೆಲೂಯಾ. ಯಾವಾಗ ನೋಡ್ತಾರೆ ಎಲ್ಲ ಕರಗೋಗ್ಬಿಟ್ಟಿದೆ, ಪುಡಿ ಪುಡಿ. ಅಯ್ಯಯ್ಯೋ, ಪ್ರಾರ್ಥನೆಗಷ್ಟು ಶಕ್ತಿ ಇದೆ, ಪ್ರಾರ್ಥನೆಗೆ ಅಷ್ಟೊಂದು ಪವರ್ ಇದೆ. ಪ್ರಾರ್ಥನೆ ಅಸಂಡೆ ಮಾಡಬೇಡ್ರಿ. ಈ ಪ್ರಪಂಚದ ಕೈಯಲ್ಲಿ, ಈ ಜಗತ್ತಿನ ಕೈಯಲ್ಲಿ ಆಗದೆ ಇರೋದು ಪ್ರಾರ್ಥನೆ ಮಾಡುವನ ಕೈಯಲ್ಲಿ ಆಗ್ತದ, ಪ್ರಾರ್ಥನೆಯಲ್ಲಿ ಆಗ್ತದೆ. ಆ ಪ್ರಾರ್ಥನೆ ಆತ್ಮದಲ್ಲಿ ತುಂಬಲ್ಪಡಬೇಕಂತೇಳಿ ಸ್ವರ್ಗೀಯ ದೇವರ ಬಯಸ್ತಾನ, ಸ್ವರ್ಗ ಬಯಸುತ್ತ, ದೇವರ ಆತ್ಮನ ಬಯಸ್ತಾನ. ನೀವಿವತ್ತು ಪ್ರಾರ್ಥನೆ ಆತ್ಮದಲ್ಲಿ ಸಂಪೂರ್ಣವಾಗಿ ತುಂಬಲ್ಪಡಬೇಕ. ರೀಗ ಮಾನ ಪ್ರೌಢ ಪ್ರಮಾಣ. Hallelujah. 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 ಪ್ರಾರ್ಥನೆ ಮಾಡೋನು ಕಂಡ್ರೆ ಸೈತಾನಿಗೆ ನಡಕ. ಪ್ರಾರ್ಥನೆ ಮಾಡೋನು ಕಂಡ್ರೆ ಸೈತಾನ ದೂರ ಓಡ್ತಾನೆ. ಪ್ರಾರ್ಥನೆ ಮಾಡೋನು ಕಂಡ್ರೆ ಈ ಪ್ರಾರ್ಥನೆ ಮಾಡೋನ ಕುಟುಂಬವನ್ನ ಮುಟ್ಟಕ್ಕೆ 26 ಸಾರಿ ಆಲೋಚನೆ ಮಾಡ್ತಾನೆ. ಈ ಪ್ರಾರ್ಥನೆ ಮಾಡೋನಿಗಿರುವಂತ ಗತ್ತು. ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ಒಂದು ಬೆಟ್ಟಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡೋ ವೇಳೆಯಲ್ಲಿ ದೇವರ ವಾಕ್ಯ ಬೀಳ್ತದೆ, ಅವನ ಮುಖಭಾವವು ಬದಲಾಯಿತು. ಪ್ರಾರ್ಥನೆ ನಿನ್ನ ಜೀವಿತವನ್ನು ಬದಲಾಯಿಸುತ್ತೆ. ಪ್ರಾರ್ಥನೆ ನಿನ್ನ ಮುಖಭಾವವನ್ನು ಬದಲಾಯಿಸುತ್ತೆ. ಪ್ರಾರ್ಥನೆ ನಿನ್ನ ಸ್ವಭಾವವನ್ನು ಬದಲಾಯಿಸುತ್ತೆ. ಪ್ರಾರ್ಥನೆ ನಿನ್ನ ನಡವಳಿಕೆಯನ್ನು ಬದಲಾಯಿಸುತ್ತೆ. ಪ್ರಾರ್ಥನೆ ನಿನ್ನ ಕುಟುಂಬದ ಹಿಸ್ಟ್ರಿಯನ್ನು ಬದಲಾಯಿಸುತ್ತೆ. ಪ್ರಾರ್ಥನೆ ನಿನ್ನ ತಲೆಮಾರಿನ ಹಿಸ್ಟ್ರಿ ಅದು ಬದಲಾಯಿಸುತ್ತೆ. ಪ್ರಾರ್ಥನೆ ಪ್ರಾರ್ಥನೆ ನಿನ್ನ ಚರಿತ್ರೆಯನ್ನು ಬದಲಾಯಿಸಿಕೊಡುತ್ತೆ. ಪ್ರಾರ್ಥನೆಗೆ ಆ ಶಕ್ತಿ ಇದೆ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಅವನ ಮುಖಭಾವ ಬದಲಾಯಿತು. ಈ ಪ್ರಾರ್ಥನೆಯಲ್ಲಿ ಪವರ್ ಇದೆ, ಈ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಅಂತೇಳಿ ಅದು ಸೈತಾನನಿಗೆ ಗೊತ್ತಾಯ್ತು. ಅದಕ್ಕೆ ಸೈತಾನನೇನು ಮಾಡ್ತಾ ಇದ್ದಾನೆ, ತನ್ನ ಶಿಷ್ಯರಿಗೆ ಸೋಂಬೇರಿತನವನ್ನ, ನಿದ್ರೆಯನ್ನು ತಂದಾಗ್ತಾ ಇದ್ದಾನೆ. ನೀವು ಪ್ರಾರ್ಥನೆ ಮಾಡಬಾರ್ದು ಅಂತೇಳಿ. ಯಾಕೆಂದ್ರೆ ದೇವರು ಹೇಳಿದ್ರು, ನನ್ನ ನಂಬುವನು ನನಗಿಂತಲೂ ಹೆಚ್ಚಾಗಿ ಅದ್ಭುತಗಳನ್ನ ಮಾಡ್ತಾನೆ. ನನ್ನ ನಂಬುವನು ನನಗಿಂತ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾನೆ. ನನ್ನ ನಂಬುವನು ನನಗಿಂತ ಹೆಚ್ಚಾಗಿ ಸೇವೆ ಮಾಡ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನು ನಂಬುವನು ನನಗಿಂತಲೂ ಅಧಿಕವಾದ ಕಾರ್ಯಗಳು ಮಾಡ್ತಾನೆ. ಅದು ಪ್ರಾರ್ಥನೆ ಆಗಿರಬಹುದು, ಸುವಾರ್ತೆ ಆಗಿರಬಹುದು, ಅದು ಸೇವೆ ಆಗಿರಬಹುದು, ಅದ್ಭುತಗಳಾಗಿರಬಹುದು, ಅತಿಶಯಗಳಾಗಿರಬಹುದು, ಆಲಯ ಕಟ್ಟೋ ವಿಷಯ ಆಗಿರಬಹುದು, ಅದು ಏನೇ ಆಗಿರಬಹುದು. ಬಟ್ ನನ್ನನ್ನು ನಂಬುವನ ಒಳಗಡೆ ಜೀವದ ಬುಗ್ಗೆ ಉಂಟು. ನನ್ನ ಒಳಗಡೆ ಇರುವ ಬುಗ್ಗೆನೆ ಅವನ ಒಳಗಡೆ ಉಂಟು. ಅದು ಯಾವ ಬುಗ್ಗೆ? ಅದು ಪ್ರಾರ್ಥನಾ ಆತ್ಮದ ಬುಗ್ಗೆ. ನಾನು ಲಾಸ್ಟ್ ಟೈಮ್ ಹೇಳ್ದಲ್ವಾ, ಇಲ್ಲಿ ನಿಂತ್ಕೊಂಡು ನಾನು ಪ್ರಾರ್ಥನೆ ಮಾಡುವಾಗ, ಆ ಟೈಮಲ್ಲಿ ಇನ್ನ ಈ ಚರ್ಚ್ ಕಟ್ಟಿಲ್ಲ, ರೂಮಲ್ಲಿ ಕೂತು ಪ್ರಾರ್ಥನೆ ಮಾಡುವಾಗ ಡೆಲಿವರಿಗೆ ನಿಂತು ಡೆಲಿವರಿ ಟೈಮ್ ದುಡ್ಡು ಬೇಕು, ದುಡ್ಡು ಕಾಸಿಲ್ಲ, ಕಣ್ಣೀರಾಗಿ ಪ್ರಾರ್ಥನೆ ಮಾಡಿ ಬಂದು ರೂಮಿಂದ ಆಚೆಗಡೆ 10 ನಿಮಿಷ ಆಗಿಲ್ಲ, ಆವಾಗಲೇ ಒಂದು ಫೋನ್ ಕರೆ ಬಂದು ಆ ಫೋನ್ ಕರೆ ತೆಗೆದು ನೋಡ್ತೀನಿ. ಸಾಧಾರಣವಾಗಿ 10 ನಂಬರ್ ಇರ್ತದೆ, ಬಟ್ ಆ ಟೈಮ್ನಲ್ಲಿ ಬಂದ ಫೋನ್ ಕರೆ 12 ನಂಬರ್ ಇತ್ತು. ಏನಂತೇಳಿ ತೆಗೆದು ನೋಡುವಾಗ ಅದು ಹೊರದೇಶದ ನಂಬರ್. ನಾನು ಅಲೋ ಅಂತ ಹೇಳಿದೆ. ಆ ಮನುಷ್ಯ ಅಲೋ ಪಾಸ್ಟರ್ ದೇವರಾಜ ಅಂದ್ರು. ಎಸ್ ಐ ಆಮ್ ಪಾಸ್ಟರ್ ದೇವರಾಜ್ ಅಂತ ಹೇಳಿದೆ. ಅವ್ರು ಹೇಳಿದ್ರು ನಿಮ್ಮ ಹೆಂಡತಿ ಪ್ರೆಗ್ನೆಂಟ್
ಪ್ರೆಗ್ನೆಂಟ್ ಎಸ್ ನಮ್ಮ ಹೆಂಡತಿ ಪ್ರೆಗ್ನೆಂಟು, ನಿಮ್ಮ ಹೆಂಡತಿಗೆ 8 ತಿಂಗಳು 8 ತಿಂಗಳು, ಹೌದು ನನ್ನ ಹೆಂಡತಿಗೆ 8 ತಿಂಗಳು, ಇನ್ನು 1 ತಿಂಗಳು ಟೈಮ್ ಇದೆ ಅಂತ, ಹೌದು 1 ತಿಂಗಳು ಟೈಮ್ ಇದೆ, ಈ ರೀತಿ ಜಾಗದಲ್ಲಿ ಈ ಊರಲ್ಲಿ ಈ ರೀತಿ ನೀವು ಇದ್ದೀರಂತ, ಹೌದು ಹೌದು ಈ ಜಾಗದಲ್ಲಿ ನಾವು ಇದ್ದೀವಿ, ಆಯಿತು ಸರಿ ನೀವು ಒಂದು ಕೆಲಸ ಮಾಡ್ತೀರಾ, ಏನು ಹೇಳಿ, ಏನಿಲ್ಲ ನಿಮ್ಮದು ಬ್ಯಾಂಕ್ ಅಕೌಂಟ್ ಬೇಕಾಗಿತ್ತು ಕಳಿಸ್ತೀರಾ. ನಾನು ಕೇಳಿದೆ ಅದು ಯಾವ ಊರು ಅಂತ ಕೇಳಿದೆ, 12 ನಂಬರ್ ಅಲ್ವಾ, ಯಾವ ಊರು ಅಂತ ಕೇಳಿದೆ, ಅವ್ರು ಹೇಳಿದ್ರು ಸೌದಿ. ಇಲ್ಲಿಲ್ಲ ಬಿಡಿ, ನೀವು ಸೌದೆ ಒಳಗಡೆ ಇದ್ದೀರ ನೀವು, ಅಲ್ಲೂಯ್ಯ. ನಾನು ಹೇಳಿದ್ದು ಯಾವ ಊರು ಅಂತ ಕೇಳಿದೆ, ಅವ್ರು ಹೇಳಿದ್ರು ಸೌದಿ ಅಂತ ಹೇಳಿದ್ರು. ನಾನು ಕೇಳಿದೆ ಯಾಕೆ, ಇಲ್ಲ ಅಕೌಂಟ್ ನಂಬರ್ ಬೇಕಾಗಿತ್ತು ಸ್ವಲ್ಪ ಅಂತ, ಅಕೌಂಟ್ ನಂಬರ್ ಕೊಟ್ಟೆ. 2 ದಿನ ಬಿಟ್ಟು ಚೆಕ್ ಮಾಡಿ ಅಂದರು. 2 ದಿನ ಬಿಟ್ಟು ಚೆಕ್ ಮಾಡ್ತೀನಿ, ಅವಾಗ 2012 13 11-12 ವರ್ಷದ ಹಿಂದ್ಗಡೆ ಹೋಗಿ ಚೆಕ್ ಮಾಡ್ತೀನಿ, ನನ್ನ ಅಕೌಂಟ್ನಲ್ಲಿ 10,000 ರೂಪಾಯಿ ಹಾಕಿದ್ದಾರೆ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಎಲ್ಲರೂ ಸೇರಿ ಹೇಳ್ರಿ, ಎಂತ ಒಳ್ಳೆ ದೇವರು, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಗೌರವ ಪಾಪಿಯಾದ ನಾನು, ಘೋರ ಪಾಪಿಯಾದ ನಾನು, ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು, ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ, ಎಂತ ಒಳ್ಳೆ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ, ನಿಜ ತಾನೇ, ಹಲ್ಲೆಲೂಯಾ. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು, ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ, ತಾನೇ ಏಸಯ್ಯ,
ನನ್ನ ದೇವ ಎಂತಾದರೂ ಬಿಟ್ಟಿರುವೆಯ ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಎಲ್ಲರೂ ಸೇರಿ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ಎಲ್ಲರೂ ಒಪ್ಪಿಸಿಕೊಟ್ಟವರಾಗಿ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದೇ ಒಂದು ಪ್ರಾರ್ಥನೆ. ಸೌದಿ ಅರೇಬಿಯಾ ಅಂದರೆ ಎಷ್ಟೋ 1000 ಕಿಲೋಮೀಟರ್ ದೂರ. ಫ್ಲೈಟ್ನಲ್ಲಿ ಹೋದ್ರೆ 2-3 ದಿನ ಬೇಕು. ಹಲ್ಲೆಲೂಯಾ. ಫ್ಲೈಟಲ್ಲಿ ಹೋದ್ರೆ 2-3 ದಿನ ಬೇಕು. ಅಂಥದ್ದು ಪ್ರಾರ್ಥನೆ ಮಾಡಿ ಬಂದು 10 ನಿಮಿಷ ಆಗಿಲ್ಲ, 10 ನಿಮಿಷದಲ್ಲಿ ನನ್ನ ಪ್ರಾರ್ಥನೆ ಅಲ್ಲೋಗಿದೆ. ಆ 10 ನಿಮಿಷದಲ್ಲಿ ಪ್ರಾರ್ಥನೆ ಆ ಊರಿಗೆ ಹೋಗಿ, ಆ ಊರಲ್ಲಿರುವ ಆ ಮನೆ ಅಡ್ರೆಸ್ ಹುಡ್ಕೊಂಡು ಹೋಗಿ, ಅವನ ಹೃದಯದ ಒಳಗಡೆ ಹೋಗಿ ಕ್ರಿಯೆ ಮಾಡಿ, ನನಗೆ ಫೋನ್ ಮಾಡಬೇಕಂತ ಹೇಳಿ ದೇವರು ಮಾತಾಡಿ ಫೋನ್ ಮಾಡಿ, ಸೌದಿ ಅರೇಬಿಯಾದಿಂದ ನನ್ನ ಅಕೌಂಟಿಗೆ 10,000 ರೂಪಾಯಿ. ಹಲ್ಲೆಲೂಯಾ. ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ, ಪ್ರಾರ್ಥನೆಗೆ ಅಷ್ಟೊಂದು ಮಹಿಮೆ ಇದೆ. ಇದು ಅನ್ಯ ಜನರಿಗೆ ಗೊತ್ತಿಲ್ಲ, ಇದು ಪ್ರಾರ್ಥನೆ ಮಾಡೋರಿಗೆ ಗೊತ್ತಿಲ್ಲ, ಇದು ಸೈತಾನನಿಗೆ ಗೊತ್ತು ಈ ಪ್ರಾರ್ಥನೆಯಲ್ಲಿ ಏನು ಪವರ್ ಇದೆ ಅಂತೇಳಿ. ಹಲ್ಲೆಲೂಯಾ. ಈ ಪ್ರಾರ್ಥನೆಯಲ್ಲಿ ಇರುವಂಥ ಶಕ್ತಿ ಎಂಥದಂತೇಳಿ ನಾವು ತಿಳ್ಕೊಳ್ಬೇಕು ದೇವರ ಮಕ್ಕಳ. ಅದಕ್ಕೆ ನಾವು ನೋಡ್ತೇವೆ, ಯೇಸು ಸ್ವಾಮಿಯ ಶಿಷ್ಯರು ಓಡಿ ಬರ್ತಾ ಇದ್ದಾರೆ. ಯಾರ ಹತ್ರ? ಯೇಸು ಸ್ವಾಮಿ ಹತ್ರ ಓಡಿ ಬಂದ್ಬಿಟ್ಟು ಅವ್ರು ಕೇಳ್ತಾರೆ, ಸ್ವಾಮಿ, ಈ ಸ್ನಾನಿಕನಾದ ಯೋಹಾನನ ಶಿಷ್ಯರಿಗೆ ಯೋಹಾನನು ಪ್ರಾರ್ಥನೆ ಕಲಿಸಿಕೊಟ್ಟ, ನೀವು ಯಾಕೆ ನಮಗೆ ಕಲಿಸಿಕೊಡಬಾರ್ದು ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟು ಶಿಷ್ಯರು ಯೇಸು ಹತ್ರ ಪ್ರಾರ್ಥನೆ ಕಲಿಸ್ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ, ಪ್ರಾರ್ಥನೆಗೆ ಅಷ್ಟೊಂದು ಮಹಿಮೆ ಇದೆ. ಸೈಲೆಂಟ್ ಆಗಿರುವಂಥ ಶಿಷ್ಯರು ಪಟ್ ಅಂತೇಳಿ ಯೇಸು ಹತ್ರ ಓಡೋಗಿ ನಮಗೂ ಪ್ರಾರ್ಥನೆ ಕಲಿಸ್ಕೊಡ್ರಿ, ಪ್ರೈಸ್ ದಿ ಲಾರ್ಡ್, ನಮಗೂ ಪ್ರಾರ್ಥನೆಯನ್ನ ಕಲಿಸಿಕೊಡ್ರಿ ಅಂತೇಳಿ ಅಲ್ಲಿ ಹೋಗಿ ಪ್ರಾರ್ಥನೆ ಕುರಿತು ಕೇಳ್ತಾ ಇದ್ದಾರೆ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 1-4 ವಾಕ್ಯ ಓದಿ ಸಹಾಯ ಮಾಡ್ರಿ. ಆತನು ದಿನದ ಸ್ಥಳದಲ್ಲಿ ಫಸ್ಟ್ ಕ್ಲೀನಾಗಿ ಓದಿ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ ಸ್ವಾಮಿ ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸಿರಿ ಎಂದು ಕೇಳಿದನು. ಅದಕ್ಕಾತನು ಸಾಕು. ಹಲ್ಲೆಲೂಯಾ. ಅಲ್ಲಿ ಯೇಸು ಶಿಷ್ಯರಿಗೆ ಪ್ರಾರ್ಥನೆ ಕಲಿಸ್ಕೊಡ್ತಾ ಇದ್ದಾರೆ. ನಾನು ಯಾವಾಗಲೂ ನಿಮ್ಮ ಹತ್ರ ಇರೋದಿಲ್ಲ, ನಾನು ತಂದೆಯ ಬಳಿಗೆ ಹೋಗ್ಬೇಕು, ನನಗೆ ಸಿಂಹಾಸನ ರೆಡಿ ಆಗಿದೆ, ನಾನು ತಂದೆಯ ಬಲಭಾಗದಲ್ಲಿ ಕೂತ್ಕೊಳ್ಬೇಕು. ಅದಕ್ಕೋಸ್ಕರ ನೀವೇನು ಮಾಡ್ರಿ, ಇದು ನಾನು ನಿಮಗೆ ಪ್ರಾರ್ಥನೆ ಗುಟ್ಟು ಕಲಿಸ್ಕೊಡ್ತೀನಿ. ಈ ಪ್ರಾರ್ಥನೆ ನೀವು ಸಾಯೋವರೆಗೂ ನಿಮ್ಮೊಂದಿಗೆ ಇರ್ತದೆ, ಈ ಪ್ರಾರ್ಥನೆ ನಿಮ್ಮೊಟ್ಟಿಗೆ ವಾಸ ಮಾಡುತ್ತೆ, ಈ ಪ್ರಾರ್ಥನೆ
ಪ್ರಾರ್ಥನೆ ನಿನ್ನ ನಾಲಿಗೆಯಲ್ಲಿರುತ್ತೆ, ಈ ಪ್ರಾರ್ಥನೆ ನಿನ್ನ ಹೃದಯದಲ್ಲಿರ್ತದೆ, ಈ ಪ್ರಾರ್ಥನೆ ನಿನ್ನ ಗೂಡಾರದಲ್ಲಿರ್ತದೆ, ಈ ಪ್ರಾರ್ಥನೆ ನಿನ್ನ ಮನೆ ಒಳಗಡೆ ಇರ್ತದೆ. ನೀನು ಪ್ರಾರ್ಥನೆ ಮಾಡುವಾಗ ಕರ್ತನು ಆ ಪ್ರಾರ್ಥನೆ ಮುಂದಗಡೆ ಇಳಿದು ಬಂದಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 9-13 ವಾಕ್ಯ ಓದ್ರಿ. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಪ್ರಾರ್ಥನೆ ಅಂದ್ರೆ ಬೇಡಿಕೊಳ್ಳೋದು. ಹಲ್ಲೆಲೂಯಾ. ಪ್ರಾರ್ಥನೆ ಅಂದ್ರೆ ಏನು? ಬೇಡಿಕೊಳ್ಳೋದು. ಅಂದ್ರೆ ಭಿಕ್ಷೆ ಬಿಡೋದಲ್ಲ, ಯಾರ ಹತ್ರ? ಮನುಷ್ಯರ ಹತ್ರ, ಲೋಕದ ಹತ್ರ, ಲೋಕದ ಅಧಿಕಾರಿಗಳ ಹತ್ರ ಭಿಕ್ಷೆ ಬಿಡೋದಲ್ಲ. ಪ್ರಾರ್ಥನೆ ಅಂದ್ರೆ ಅದು ದೇವರ ಮುಂದಗಡೆ ಬೇಡಿಕೊಳ್ಳುವಂಥದ್ದು. ಈ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳುವನಿಗೆ ಏನಾಗುತ್ತೆ? ಪ್ರಾರ್ಥನೆ ಅಂದ್ರೆ ಏನು? ಪ್ರಾರ್ಥನೆ ಅಂದ್ರೆ ನನಗೂ ದೇವರಿಗಿರುವಂಥ ಒಡಂಬಡಿಕೆ. ಪ್ರಾರ್ಥನೆ ಅಂದ್ರೆ ನಾನು ದೇವರೊಟ್ಟಿಗೆ ಮಾತಾಡುವಂಥ ಸಂಬಂಧ. ಪ್ರಾರ್ಥನೆ ಅಂದ್ರೆ ನಾನು ದೇವರೊಟ್ಟಿಗೆ ನೇರವಾಗಿ ಮಾತಾಡುವಂಥದ್ದು. ಪ್ರಾರ್ಥನೆ ಅಂದ್ರೆ ಅದು ತಟ್ಟುವಂಥದ್ದು. ಪ್ರಾರ್ಥನೆ ತಟ್ಟುವ ಕಾರ್ಯ ಮಾಡುತ್ತೆ. ಪ್ರಾರ್ಥನೆ ಬೇಡುವ ಕಾರ್ಯ ಮಾಡುತ್ತೆ. ಪ್ರಾರ್ಥನೆ ಹುಡುಕುವ ಕಾರ್ಯ ಮಾಡುತ್ತೆ. ಪ್ರಾರ್ಥನೆ ಅಂದ್ರೆ ತಟ್ಟೋದು, ಪ್ರಾರ್ಥನೆ ಅಂದ್ರೆ ಬೇಡೋದು, ಪ್ರಾರ್ಥನೆ ಅಂದ್ರೆ ಹುಡುಕೋದು. ಇದಾಗಿದೆ ಪ್ರಾರ್ಥನೆ ಕಾರ್ಯಗಳು. ಇದು ನಾವು ಮಾಡಬೇಕು. ಯೇಸು ಸ್ವಾಮಿ ಶಿಷ್ಯರನ್ನ ಅವಾಗ ಬಿಟ್ಬಿಟ್ಟು ಪ್ರತ್ಯೇಕವಾಗಿ ಹೋಗಿ ಅವರು ಹುಡುಕ್ತಾ ಇದ್ರಂತೆ. ಯಾರನ್ನ? ತಂದೆಯಾದ ದೇವರನ್ನ. ಪ್ರಾರ್ಥನೆಯಲ್ಲಿ ಹುಡುಕುವಾಗ ದೇವರು ಸಿಗ್ತಾರ. ಪ್ರಾರ್ಥನೆಯಲ್ಲಿ ಹುಡುಕುವಾಗ ನಿನ್ನ ವಿಷಯಗಳು ಸಿಗ್ತಾವೆ. ಪ್ರಾರ್ಥನೆಯಲ್ಲಿ ಹುಡುಕುವಾಗ ನಿನ್ನ ಕಾರ್ಯಗಳು ಸಿಗ್ತಾವೆ. ಪ್ರಾರ್ಥನೆಯಲ್ಲಿ ನೀನು ಹುಡುಕುವಾಗ ನಿನ್ನ ಯೇಸುವಿನ ನಾಮದಲ್ಲಿ ಕಟ್ಟಲೆ ಕೊಟ್ಟಿದ್ದಾರೆ. ಹಾಗೆ ನೋಡಿ. ಹಲ್ಲೆಲೂಯಾ. ಪ್ರಾರ್ಥನೆ ತಟ್ಟುವಂಥದ್ದು, ಪ್ರಾರ್ಥನೆ ಹುಡುಕುವಂಥದ್ದು, ಪ್ರಾರ್ಥನೆ ಬೇಡುವಂಥದ್ದು. ಈ 3 ಕಾರ್ಯಗಳಾಗಿದೆ. ಆ ವಾಕ್ಯ ಓದ್ರಿ. ಪ್ರಾರ್ಥನೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಬೇಡಿಕೊಳ್ಳುವನು ಹೊಂದಿಕೊಳ್ತಾನೆ. ಪ್ರಾರ್ಥನೆಯಲ್ಲಿ ಏನೆಲ್ಲ ನಿಮ್ಮ ವಿಷಯಗಳು ಆಗಿರುವ ಕಾರ್ಯಗಳು ಪ್ರಾರ್ಥನೆಯಲ್ಲಿ ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಹುಡುಕುವವನಿಗೆ ಸಿಕ್ಕುತ್ತೆ. ತಟ್ಟುವವನಿಗೆ ಏನ್ ತೆರೆಯುತ್ತೆ? ನಿನ್ನ ಮುಂದಗಡೆ ಮುಚ್ಚಲ್ಪಟ್ಟ ಬಾಗಿಲು, ನಿನ್ನ ಆಶೀರ್ವಾದಕ್ಕೆ ಮುಚ್ಚಲ್ಪಟ್ಟ ಬಾಗಿಲು, ನಿನ್ನ ಅನುಗ್ರಹಗಳಿಗೆ ಮುಚ್ಚಲ್ಪಟ್ಟ ಬಾಗಿಲು, ನಿನ್ನ ತಲೆಮಾರುಗಳಿಗೆ ಮುಚ್ಚಲ್ಪಟ್ಟ ಬಾಗಿಲು, ನಿನ್ನ ಭವಿಷ್ಯತ್ತಿಗೆ ಮುಚ್ಚಲ್ಪಟ್ಟ ಬಾಗಿಲು, ನಿನ್ನ ಸೇವೆಯ ರಣರಂಗಕ್ಕೆ ಮುಚ್ಚಲ್ಪಟ್ಟ ಬಾಗಿಲು. ಅದು ಎಂತ ಬಾಗಿಲಾಗಿರಲಿ, ನೀನು ಪ್ರಾರ್ಥನೆ ಕಟ್ಟುವಾಗ ನಿನಗೆ ನೇರವಾಗಿ ಅದು ತೆರೆಯಲ್ಪಡುತ್ತೆ. ಹಲ್ಲೆಲೂಯಾ. ಕ್ಲೀನ ತುರ್ಕನಪ್ಪ. ಪ್ರೈಸ್ ದಿ ಲಾರ್ಡ್. ಈಗ ಈ 3 ಕಾರ್ಯಗಳನ್ನ ಧ್ಯಾನ ಮಾಡಿ ಬೇಗ ಪಟ್ಟಣ ನಿಲ್ಲಿಸ್ಬಿಡೋಣ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸಪ್ರೇಟ್ ಆಗಿ ಹೋಗಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯಲ್ಲಿ ಅವನ ಮುಖಭಾವವು ಬದಲಾಯಿತು. ಪ್ರಾರ್ಥನೆಯಲ್ಲಿ ಮನುಷ್ಯನ ಭಾವವನ್ನು ಬದಲಾಯಿಸುತ್ತೆ. ಅರ್ಥ ಆಗ್ತದೆಯಾ? ಪ್ರಾರ್ಥನೆಯಲ್ಲಿ ಮನುಷ್ಯನ ಭಾವವನ್ನು ಸಾಯಿಸುತ್ತೆ, ಮನುಷ್ಯನ ಇಚ್ಛೆಯನ್ನು ಸಾಯಿಸುತ್ತೆ, ಮನುಷ್ಯನ ಆಸೆ ಪಾಸೆಗಳನ್ನು ಸಾಯಿಸುತ್ತೆ. ಅವನ ಮುಖಭಾವ ಬದಲಾಗಿ ಅವನಿಗೂ ಪರಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಅವನ ಶರೀರ ಯೇಸುವಿನ ನಾಮದಲ್ಲಿ ಭಾವ ಬದಲಾಗುತ್ತೆ. ಪ್ರಾರ್ಥನೆ ನಿನ್ನ ಶರೀರವನ್ನು ಬದಲಾಯಿಸುತ್ತೆ. ರಬ ಶಬದಡಗದಬ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬರುವಾಗ 100ಕ್ಕೆ 100% ಮನುಷ್ಯನಾಗಿದ್ದ. ಯೇಸು ಈ ಭೂಲೋಕದಲ್ಲಿ ಇರುವಾಗ 100ಕ್ಕೆ 100% ಮನುಷ್ಯನಾಗಿದ್ದ, 100ಕ್ಕೆ 100% ದೇವರಾಗಿದ್ದ.
ಅಂದ್ರೆ ಈಗ ಯೇಸು ಪ್ರಾರ್ಥನೆ ಮಾಡ್ತಾರೆ ಶರೀರದಲ್ಲಿ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಶರೀರ ಭಾವ ಸಾಯ್ಬೇಕಂತೆ, ಶರೀರದ ಅಭಿಲಾಷೆಗಳು ಸಾಯ್ಬೇಕಂತೆ. ಇದೆಲ್ಲ ಸಾಯ್ಬೇಕಾದ್ರೆ ಒಂದೇ ಒಂದು, ಅದು ಪ್ರಾರ್ಥನೆ. ಎಷ್ಟು ಪ್ರಾರ್ಥನೆ ಮಾಡ್ತೀಯೋ ಅಷ್ಟು ದೇವರಿಗೆ ಹತ್ರ ಆಗ್ತೀಯೋ. ಪ್ರಾರ್ಥನೆ ಪ್ರಾರ್ಥನೆ. ನೀನ್ ಎಷ್ಟು ಪ್ರಾರ್ಥನೆ ಮಾಡ್ತೀಯೋ ಪ್ರಾರ್ಥನೆ ನಿನ್ನನ್ನ ಅಷ್ಟರ ಮಟ್ಟಿಗೆ ದೇವರ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತದೆ. ಇಲ್ಲ ಇದ್ದೀರಾ? ಇಲ್ಲ ಇದ್ದೀರಾ? ನೀನು ಎಷ್ಟು ಪ್ರಾರ್ಥನೆ ಮಾಡ್ತೀಯೋ ಆ ಪ್ರಾರ್ಥನೆ ಅಷ್ಟರ ಮಟ್ಟಿಗೆ ನಿನ್ನನ್ನು ದೇವರ ಹತ್ರ 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 ಆತ ಕರ್ಕೊಂಡು ಹೋಗ್ತದ. ಪ್ರೈಸ್ ದಿ ಲಾರ್ಡ್. ನೀನ್ ದೇವರ ಒಳಗೆ ನೀನು ಹೋಗ್ಬಿಟ್ಟಾಗ ದೇವ್ರು ನಿನ್ನ ಒಳಗಡೆ ಬಂದ್ಬಿಡ್ತಾರ. ಅದೇ ಪ್ರಾರ್ಥನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇಲ್ಲ ಇದ್ದೀರಾ? ಇಲ್ಲ ಇದ್ದೀರಾ? ಇಲ್ಲ ಇದ್ದೀರಾ? ಎಷ್ಟು ನೀನು ಪ್ರಾರ್ಥನೆ ಮಾಡ್ತೀಯೋ ಆ ಪ್ರಾರ್ಥನೆ ಅಷ್ಟರ ಮಟ್ಟಿಗೆ ನಿನ್ನನ್ನ ದೇವರ ಒಳಗಡೆ ನಡೆಸುತ್ತೆ. ದೇವರ ವಾಕ್ಯ ಬರೆದಿದೆ ಯಾಕೋಬನ ಪತ್ರಿಕೆಯಲ್ಲಿ, ಏಲಿಯನು ಕೂಡ ನಮ್ಮ ಹಾಗೆ ಒಬ್ಬ ಸಾಧಾರಣವಾದ ಮನುಷ್ಯನಾಗಿದ್ದ, ಬಟ್ ಅವನನ್ನ ಅಸಾಧಾರಣವಾದ ಮನುಷ್ಯನಾಗಿ ಮಾರ್ಪಡಿಸಿದ ಪ್ರಾರ್ಥನೆ. ಹಲ್ಲೆಲೂಯ. ಇಲ್ಲ ಇದ್ದೀರಾ? ಯಾಕೋಬನ ಪತ್ರಿಕೆಯಲ್ಲಿ ವಾಕ್ಯ ಬೀಳ್ತದೆ, ಪೇತ್ರನು ಕೂಡ ನಮ್ಮ ಹಾಗೆ ಅವನು ಸಾಧಾರಣವಾದ ಮನುಷ್ಯನಾಗಿದ್ದ, ಆದ್ರೆ ಅವನು ಪ್ರಾರ್ಥನೆ ಮಾಡುವಾಗ ಮಳೆ ನಿಂತುಕೊಂತು. ಅವನು ಪ್ರಾರ್ಥನೆ ಮಾಡುವಾಗ ಆ ಒಂದು ಮಂಜು ಹಾಗೆ ನಿಂತೋಯ್ತು. ಮಂಜಾಗಲಿ ಮಳೆಯಾಗಲಿ ಅವನು ಕಟ್ಟಲ ಕೊಡೋವರೆಗೂ ಮತ್ತೆ ಕಾಣಲಿಲ್ಲ. ರಾಜನ ಮುಂದಗಡೆ ಧೈರ್ಯವಂತನಾಗಿ ನಿಲ್ಲಿಸಿದ್ದು ಪ್ರಾರ್ಥನೆ. ಎಲ್ಲ ಕಡೆ ಬರುವಾಗಲೂ ಕೂಡ ಅವನ ಬದುಕಿ ಬಾಳಿಸುವ ಹಾಗೆ ಮಾಡಿದು ಪ್ರಾರ್ಥನೆ. ಹಲ್ಲೆಲೂಯ. ಇಡೀ ಊರಿಗೆ ದೇಶಕ್ಕೆ ಬರಗಾಲ ಬಂದರೂ ಕೂಡ ಪ್ರಾರ್ಥನೆ ಮಾಡುವನು ಇರುವ ಜಾಗದಲ್ಲಿ ಬರ ಇಲ್ಲ. ಹೋ ಹೋ ರಬ ಶಾಪ ದಾಡ. ಪ್ರಾರ್ಥನೆಗಿರುವಂತ ಶಕ್ತಿ, ಪ್ರಾರ್ಥನೆಗಿರುವ ಮಹಿಮೆ. ರಾಬ ಶಾಬ ದಾದ. ಏಲಿಯನು ನಮ್ಮ ಹಾಗೆ ಸಾಧಾರಣವಾದ ವ್ಯಕ್ತಿಯಾಗಿದ್ದ, ಆದ್ರೆ ಅವನ ಜೀವನದಲ್ಲಿ ಪ್ರಾರ್ಥನೆ ಆತ್ಮ ಯಾವಾಗ ಬಂತೋ ಅವನ ಕೈಯಲ್ಲಿ ಈಗ ಅಸಾಧ್ಯಗಳನ್ನ ಸಾಧ್ಯ ಮಾಡುವ ಹಾಗೆ ಪ್ರಾರ್ಥನೆ ಲೈಫ್ ನಡೆಸ್ತಾ ಇದೆ. ಏಲಿಯನು ಪ್ರಾರ್ಥನೆ ಮಾಡುವ ಹಾಗೆ ಎಲ್ಲರ ಹಾಗೆ ಅವನು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಅವನು ಮೊಣಕಾಲ ಒಳಗಡೆ ಅವನ ತಲೆ ದೂರಿಸ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಂತ. ಸಾಧಾರಣ ಕೂತ್ಕೊಂಡು ಪ್ರಾರ್ಥನೆ ಮಾಡಕ್ಕೆ ನಮ್ಗೆ ಕಷ್ಟ. ಅಂಥದ್ರಲ್ಲಿ ಈ ಎಲಿಯನ ಪ್ರಾರ್ಥನೆ ಹೆಂಗಿತ್ತು ಗೊತ್ತಾ? ಈ ಎರಡು ಕಾಳುಗಳ ನಡುವೆ ಅವನ ತಲೆಯನ್ನು ಇಟ್ಟು ದೂರಿಸಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಎಲ್ಲ ಕಡೆ ಬರ ಬಂದು ಎಲ್ಲ ಪಕ್ಷಿ ಪ್ರಾಣಿ ಎಲ್ಲ ಮನುಷ್ಯನು ಸತ್ತೋಗ್ತಾ ಇರುವಾಗ ಪ್ರಾರ್ಥನೆ ಮಾಡುವವನು ಇರುವ ಜಾಗದಲ್ಲಿ ಎಲ್ಲವೂ ಸಮೃದ್ಧಿಯಾಗಿದೆ. ಎಲ್ಲವೂ ಸಮೃದ್ಧಿಯಾಗಿದೆ. ಹಲ್ಲೆಲೂಯ. ಈ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಇರುವ ಜಾಗದಲ್ಲಿ ಆಹಾರ ಹುಡುಕೊಂಡು ಬರ್ತಾ ಇದೆ, ಕಾಗೆ ಹುಡುಕೊಂಡು ಬರ್ತಾ ಇದೆ. ಹಲ್ಲೆಲೂಯ. ಈ ಪ್ರಾರ್ಥನೆ ಮಾಡುವ ವ್ಯಕ್ತಿ ಯಾವ ಬರ ಇರುವ ಮನೆಯಲ್ಲಿ ಕಾಲಿಡ್ತಾ ಇದ್ದಾನೋ ಅಲ್ಲಿ ಹಿಸ್ಟ್ರಿ ಚೇಂಜ್ ಆಗ್ತಾ ಇದೆ, ಅಲ್ಲಿ ಚರಿತ್ರೆ ಚೇಂಜ್ ಆಗ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ ಎಷ್ಟೋ ಕಡೆ ಬರ ಇದ್ರು ಕೂಡ ನಮ್ಮ ಭಾರತ ದೇಶದಲ್ಲಿ ಬರ ಇಲ್ಲಂದ್ರೆ ಕಾರಣ ಏನು ಗೊತ್ತಾ? ಪ್ರಾರ್ಥನೆ. ಹಲ್ಲೆಲೂಯ. ಪ್ರಾರ್ಥನೆ ಮಾಡುವವನು ಬರದಲ್ಲಿ ತುಂಬಲ್ಪಟ್ಟ ಹದಗೆಟ್ಟೋಗಿರೋ ಒಂದು ಕುಟುಂಬದಲ್ಲಿ ಪ್ರವೇಶ ಮಾಡುವಾಗ ಆ ಕುಟುಂಬದ ಚರಿತ್ರೆಯನ್ನೇ ಬದಲಾಯಿಸುವಂತ ಗತ್ತು, ಶಕ್ತಿ, ಮಹಿಮೆ ಈ ಪ್ರಾರ್ಥನೆ ಮಾಡುವವನ ಒಳಗಡೆ ಇದೆ.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಡೀ ಪ್ರಪಂಚ, ಇಡೀ ಜಗತ್ತು ನೆನೆಸ್ಕೊಳ್ತಾ ಇದೆ ನಾವೇನೋ ಮಾಡಿದ್ರಿಂದ ನಿಂತ್ಕೊಂಡ್ಬಿಟ್ಟಿದೆ ದೇಶ ಅಂತ. ಇವತ್ತು ದೇಶ, ಇವತ್ತು ಪ್ರಪಂಚ ಇಷ್ಟರ ಮಟ್ಟಿಗೆ ಉಳಿದಿದೆ ಅಂದ್ರೆ ಕಾರಣ ಏನು ಗೊತ್ತಾ? ಪ್ರಾರ್ಥನೆ ಮಾಡೋ ನಿಮಿತ್ತವಾಗಿ. ಹಲ್ಲೆಲೂಯಾ. ಎಲ್ಲ ಕಡೆ ಭೂಕಂಪ ಬರಲಿ ನೋ ಪ್ರಾಬ್ಲಮ್, ಸುನಾಮಿ ಬರಲಿ ನೋ ಪ್ರಾಬ್ಲಮ್. ಈ ಭೂಕಂಪ ಸುನಾಮಿ ಬರುವಂಥ ಜಾಗದಲ್ಲಿ ಪ್ರಾರ್ಥನೆ ಮಾಡುವವನ ಮನೆ ಒಂದಿದ್ರೆ, ಎಲ್ಲ ಕಡೆ ಭೂಕಂಪ ಬಂದರು ಸುನಾಮಿ ಬಂದರೂ ಕೂಡ ಈ ಪ್ರಾರ್ಥನೆ ಮಾಡುವವನ ಮನೆ ಹೇಗಿರ್ತದೋ ಹಾಗೆ ಇರ್ತದೆ. ಕಾರಣ, ಪ್ರಾರ್ಥನೆ ಮಾಡುವನನ್ನು ಮುಟ್ಟಬೇಕಾದ್ರೆ 26 ಸಾರಿ ಭೂಕಂಪಗಳು, ಸುನಾಮಿಗಳು, ಶತ್ರು ಆಲೋಚನೆ ಮಾಡಬೇಕು. ಹಲ್ಲೆಲೂಯಾ. ಏಲಿಯ ನಮ್ಮ ಹಾಗೆ ಸಾಧಾರಣವಾದ ವ್ಯಕ್ತಿಯಾಗಿದ್ದ, ಆದರೆ ಅವನು ಮಾಡಿದ ಪ್ರಾರ್ಥನೆ ಅವನನ್ನ ಅಸಾಧಾರಣವಾದ ವ್ಯಕ್ತಿಯಾಗಿ ಮಾರ್ಪಡಿಸಿತು. ನೀವು ಸಾಧಾರಣವಾದವರಲ್ಲ, ನೀನು ಸಾಧಾರಣವಾದವನಲ್ಲ, ನೀನು ಸಾಧಾರಣವಾದವಳಲ್ಲ, ನೀವು ಅಸಾಧಾರಣವುಳ್ಳವರು, ನೀವು ಅಸಾಧಾರಣವುಳ್ಳವರು. ಕಾರಣ, ನಿನ್ನ ಪ್ರಾರ್ಥನೆ ನಿನ್ನ ಒಳಗಡೆ ಅಷ್ಟು ಭಯಂಕರವಾದದು. ಪ್ರಾರ್ಥನೆ ಏನು ಬೇಕಾದರೂ ಬದಲಾಯಿಸುತ್ತೆ, ಪ್ರಾರ್ಥನೆ ಏನು ಬೇಕಾದರೂ ಮಾಡುತ್ತೆ, ಪ್ರಾರ್ಥನೆ ಏನು ಬೇಕಾದರೂ ಸಾಧಿಸುತ್ತೆ, ಪ್ರಾರ್ಥನೆ ಏನು ಬೇಕಾದರೂ ಕಟ್ಟುತ್ತೆ, ಪ್ರಾರ್ಥನೆ ಏನು ಬೇಕಾದರೂ ಕೆಡವುತ್ತೆ. ಈ ಪ್ರಾರ್ಥನೆ ಅನೇಕ ಕಾರ್ಯಗಳು ಕುರಿತು ಹೇಳ್ತದೆ. ಪ್ರಾರ್ಥನೆ ಮಾಡುವವನು ಕಟ್ಟುವನಾಗಿರ್ತಾನೆ, ಪ್ರಾರ್ಥನೆ ಮಾಡುವವನು ಬೀಸೋನಾಗಿರ್ತಾನೆ. ಅಷ್ಟು ಅಧಿಕಾರ ಪರಲೋಕ ಅವನ ಕೈಯಲ್ಲಿ ಡಿಕ್ಲೇರ್ ಮಾಡಿರುತ್ತೆ. ಪ್ರಾರ್ಥನೆ ಮಾಡುವವನ ಕೈಯಲ್ಲಿ ಸಾಧ್ಯ ಕಟ್ಟೆಗಳನ್ನು ಬಿಚ್ಚುವುದಕ್ಕೆ. ದೇವರು ಹೇಳ್ತಾರೆ, ಪ್ರಾರ್ಥನೆ ಮಾಡುವನು ನೋಡಿ, ನೀ ಭೂಲೋಕದಲ್ಲಿ ಏನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ. ಪ್ರಾರ್ಥನೆ ಮಾಡುವವನಿಗೆ ಇರೋದೊಂದು ಗತ್ತು, ಅದು ಕಟ್ಟುವಕ್ಕೆ ಇರೋ ಶಕ್ತಿ. ಹಲ್ಲೆಲೂಯಾ. ಇವತ್ತು ಅನೇಕ ಕುಟುಂಬಗಳು ಬಡ್ಕೊಂಡು ಸಾಯ್ತಾವ್ರೆ. ಯಾವ ಪೂಜಾರಿನ ಹೋಗಿ ಅಲ್ಲಿ ನಟ್ಟಿಗೆ ಮಾಡ್ತಾ ಇಲ್ಲ. ಎಷ್ಟೋ ಕುಟುಂಬಗಳು ಕೆಟ್ಟು ಒಡೆದು ಹೋಗ್ತಾ ಇದೆ. ಪ್ರಾರ್ಥನೆ ಮಾಡುವನು ಹೋಗಿ ಪ್ರಾರ್ಥನೆ ಮಾಡುವಾಗ ಆ ಒಡೆಯಲ್ಪಡಬೇಕಾಗಿರುವ ಕುಟುಂಬಗಳು ಇವತ್ತು ಕಟ್ಟಲ್ ಬರ್ತಾ ಇದೆ. ಜನಗಳಿಗೆ ಪರಿಜ್ಞಾನ ಇಲ್ಲ. ಹಲ್ಲೆಲೂಯಾ. ಎಷ್ಟೋ ಡೈವರ್ಸ್ಗಳು ನಡೀತಾ ಇರುವಂಥ, ವಿಚ್ಛೇದನ ನಡೀಲಿಕ್ಕೆ ಪ್ರಾರಂಭವಾಗಿರುವಂಥ ಮನೆಗಳಿಗೆ ಅನೇಕ ಪ್ರಾರ್ಥನೆ ಮಾಡೋ ವೀರಾಂಗಣಿಗಳು ಹೋಗಿ ಅಲ್ಲಿ ಕಾಲಿಡುವಾಗ ಡೈವರ್ಸ್ ಕಂಡ ಹೋಗಿರೋ ಕುಟುಂಬಗಳು ಇವತ್ತಿಗೂ ಕೂಡ ಕ್ರಿಸ್ತನಲ್ಲಿ ಸಾಕ್ಷಿ ಉಳ್ಳವರಾಗಿ ಅವರು ಜೀವಿಸ್ತಾ ಇದ್ದಾರೆ. ನಾವ್ಯಾರು? ನಾವು ಕಟ್ಟುವವರು. ಏದು ಕಟ್ಟೋದು? ಒಡೆಯಲ್ಪಡುವಂತ ಕಾರ್ಯಗಳನ್ನ, ಒಡೆದು ಹೋಗ್ತಾರ ಕುಟುಂಬಗಳನ್ನ, ಹಾಳಾಗ್ತಾರ ಕುಟುಂಬಗಳನ್ನ ನಾವು ಕಟ್ಟೋರಾಗಿದ್ದೇವೆ. ಪ್ರಾರ್ಥನೆ. ಹಲೋ ಹಲೋ. ಪ್ರಾರ್ಥನೆ ಮಾಡೋನು ಕಟ್ಟುವನಾಗಿರ್ತಾನ, ಪ್ರಾರ್ಥನೆ ಮಾಡೋನು ಬಿಚ್ಚುವವನಾಗಿರ್ತಾನೆ. ಅಷ್ಟೊಂದು ಅಧಿಕಾರವನ್ನ ಯೇಸುವಿನ ನಾಮದಲ್ಲಿ ಅಡಗು, ಅದರ ಬಾಯಿ ಕಟ್ಟಲ್ಪಡಲಿ. ಅದರ ಬಾಯಿ ಯೇಸುವಿನ ನಾಮದಲ್ಲಿ ಪ್ರಸಂಗ ಮುಗಿಯವರೆಗೂ ಕಟ್ಟಲ್ಪಡಲಿ. ಪ್ರೈಸ್ ದಿ ಲಾರ್ಡ್. ಸೈಲೆಂಟ್ ಮಾಡಿ, ಸೈಲೆಂಟ್ ಆಗಿರಿ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವವನ ಕೈಯಲ್ಲಿ ಸ್ವರ್ಗ ದೇವರು ಬೀಗದ ಕೈ ಕೊಟ್ಟಿರ್ತಾರೆ. ಇದು ಯಾವ ಬೀಗದ ಕೈ? ಬಿಚ್ಚುವುದಕ್ಕೂ ಕಟ್ಟುವುದಕ್ಕೂ ಅಧಿಕಾರ ಪ್ರಾರ್ಥನೆ ಮಾಡುವವನ ಕೈಯಲ್ಲಿ. ವಾಕ್ಯ ಬೀಳ್ತದೆ, ಪ್ರಾರ್ಥನೆ ಮಾಡೋನು ಈ ಭೂಲೋಕದಲ್ಲಿ ಪ್ರಾರ್ಥನೆ ಮಾಡಿ ಏನು ಕಟ್ಟತಾನೋ ಅದು ಪರಲೋಕದಲ್ಲಿ ಕಟ್ಟಲ್ಪಡೋದು. ನೀನು ಪ್ರಾರ್ಥನೆ ಪರಲೋಕದಲ್ಲಿ ಕೆಲಸ ಮಾಡುತ್ತೆ. ನೀನು ಪ್ರಾರ್ಥನೆ ಡೈರೆಕ್ಟ್ ಕಲೆಕ್ಷನ್ ದೇವರೊಟ್ಟಿಗೆ, ಪರಲೋಕದೊಟ್ಟಿಗೆ.
ಇಲ್ಲಿ ಮೊಣಕಾಲಾಗಿ ನೀನೇನು ಕಟ್ಟಲು ಕೊಡ್ತೀಯೋ ಅದು ಪರಲೋಕ ಕಟ್ಟುತ್ತೆ. ಪರಲೋಕದಲ್ಲಿ ಕಟ್ಟಲ್ಪಟ್ಟರೆ ಭೂಲೋಕದಲ್ಲಿ ಕೂಡ ಕಟ್ಟಲ್ಪಡುತ್ತದೆ. ಪ್ರಾರ್ಥನೆ ಮಾಡೋರಿಗೆ ಏನು ಶಕ್ತಿ ಇದೆ? ಕಟ್ಟುವುದಕ್ಕೂ ಬಿಚ್ಚುವುದಕ್ಕೂ. ಇದು ಪ್ರಾರ್ಥನೆ ಮಾಡುವಂಥವ್ರಿಗೆ ಇರುವಂಥ ಗತ್ತು. ತಟ್ಟಿರಿ. ಏನದಲ್ಲಿ ತಟ್ಟಬೇಕು ನಾವು? ಪ್ರಾರ್ಥನೆಯಲ್ಲಿ ತಟ್ಟಬೇಕು. ದೇವ್ರು ಹೇಳ್ತಾರೆ ತಟ್ಟುವವನಿಗೆ ಎಲ್ರಿಗೂ ತೆರೆಯಲ್ಪಡಲ್ಲ. ಯಾರು ಪ್ರಾರ್ಥನೆ ಮಾಡಿ ಆಕಾಶವನ್ನು ನೋಡಿ ಮಳೆ ಬರ್ಲಿ ಅಂತ ತಡ್ತಾನೋ ಅವನಿಗಾಗಿ ಆಕಾಶದ ಬಾಗಿಲು ತೆರೆಯಲ್ಪಡುತ್ತೆ. ಏಲಿಯನು ಪ್ರಾರ್ಥನೆ ಮಾಡುವಾಗ ಆಕಾಶ ತೆರೆಯಲ್ಪಡ್ತು. 3 ವರ್ಷ 6 ತಿಂಗಳು ಬಾರದೇ ಇರುವ ಮಳೆ ಬರ್ಲಿಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯಾ. ಎಷ್ಟೇ ವರ್ಷಗಳಾಗಿ ಮುಚ್ಚಲ್ಪಟ್ಟಂಥದ್ದಾಗಿರಲಿ, ನೀನು ಪ್ರಾರ್ಥನೆಯಲ್ಲಿ ಅದಕ್ಕೆ ನೇರವಾಗಿ ನೋಡಿ ನೀನು ಪ್ರಾರ್ಥನೆಯಲ್ಲಿ ತಟ್ಟಿಕ್ಕೆ ಪ್ರಾರಂಭ ಮಾಡಿದ್ರೆ, ನೀನು ಪ್ರಾರ್ಥನೆ ಮಾಡಿ ಎದ್ದೇಳುವಷ್ಟು ಒಳಗಡೆ ಅದು ಓಪನ್ ಆಗಿರುತ್ತೆ, ಅದು ತೆರೆಯಲ್ಪಟ್ಟಿರ್ತದೆ. ಹಲ್ಲೆಲೂಯಾ. ಎಲಿಯನು ನಮ್ಮ ಹಾಗೆ ಸಾಧಾರಣವಾದ ವ್ಯಕ್ತಿಯಾಗಿದ್ದ. ಪ್ರಾರ್ಥನೆ ಅವನನ್ನ ಅಸಾಧಾರಣವಾದ ಶಕ್ತಿಯಾಗಿ ಮಾರ್ಪಡುತ್ತೆ. ಪ್ರಾರ್ಥನೆಯಲ್ಲಿರೋವನು ದೇವರ ಒಳಗಡೆ ಇರುವನಾಗಿರ್ತಾನ. ದೇವರ ಒಳಗಡೆ ಇರುವನ ಒಳಗಡೆ ದೇವರಿರ್ತಾನೆ. ಹಲ್ಲೆಲೂಯಾ. ಅಂತವನ್ ಸತ್ರು ಪುನಃ ಬದುಕ್ತಾನೆ. ಪ್ರಾರ್ಥನೆ ದೇವರೊಟ್ಟಿಗೆ ಮುಖಾಮುಖಿಯಾಗಿ ನಡೆಸುವುದಾಗಿರುತ್ತದೆ. ಪ್ರಾರ್ಥನೆ. ಹಲ್ಲೆಲೂಯಾ. ಪ್ರಾರ್ಥನೆ ದೇವರನ್ನ ಮುಖಾಮುಖಿಯಾಗಿ ನೋಡುವ ಹಾಗೆ ಮಾಡುವಂಥದ್ದು ಪ್ರಾರ್ಥನೆ. ಪ್ರಾರ್ಥನೆ ಮಾಡುವನು ದೇವರ ಮುಖ ನೋಡುವನಾಗಿರ್ತಾನೆ. ಈ ಪ್ರಾರ್ಥನೆ ಮಾಡುವನು ದೇವರ ಮುಖವನ್ನು ನೋಡುವನಾಗಿ ನಿಮಿತ್ತವಾಗಿ ಬೇರೆಯವರ ಮುಂದಗಡೆ ಅವನ ತಲೆ ತಗ್ಗಿಸಲ್ಪಡಲ್ಲ. ಪ್ರಾರ್ಥನೆ ಮಾಡುವಂಥವನು ದೇವರ ಮುಖವನ್ನು ನೋಡುವನಾಗಿರ್ತಾನೆ. ದೇವರು ಅವನ ತಲೆಯನ್ನು ಎತ್ತುವ ಹಾಗೆ ಮಾಡಿರ್ತಾನೆ. ಯಾರು ದೇವರ ಮುಂದಗಡೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ತಲೆ ಎತ್ತುವಂಥವನಾಗಿರ್ತಾನೋ ಇಂಥ ವ್ಯಕ್ತಿ ಲೋಕದ ಜನರ ಮುಂದಗಡೆ, ಅಧಿಕಾರಿಗಳ ಮುಂದಗಡೆ, ಅಡ್ಡಿಯರ ಮುಂದಗಡೆ ಅವರಗಳ ತಲೆ ಕೆಳಗಡೆ ಬಾಗಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವನು ಜನರ ಮುಂದಗಡೆ ತಲೆ ತಗ್ಸಲ್ಲ. ಎಷ್ಟೇ ಹೋರಾಟಗಳು, ಸಮಸ್ಯೆಗಳು ಏನೇ ಬರಲಿ ಸ್ಟ್ಯಾಂಡರ್ಡ್ ಆಗಿರ್ತಾನೆ ಅವನು. ಅದು ಪ್ರಾರ್ಥನೆಗಿರುವಂಥ ಗತ್ತು, ಅದು ಪ್ರಾರ್ಥನೆಗಿರುವಂಥ ಶಕ್ತಿ. ಹಲ್ಲೆಲೂಯಾ. ಸಾಧಾರಣವಾಗಿರೋ ಮನುಷ್ಯನನ್ನ ಅಸಾಧಾರಣವಾದ ಮನುಷ್ಯನಾಗಿ ಮಾರ್ಪಡಿಸುವುದಕ್ಕೆ ಶಕ್ತಿ ಇರೋದು ಒಂದೇ ಒಂದಕ್ಕೆ, ಅದು ಪ್ರಾರ್ಥನೆಗೆ. ಈ ಯೇಸುವಿನ ಮುಖಭಾವ ಬದಲಾಗ್ತಾ ಇದೆ. ಪ್ರಾರ್ಥನೆ ನಮ್ಮ ಜೀವಿತವನ್ನು, ಪೂರ್ವ ಕಾರ್ಯಗಳನ್ನು ಬದಲಾಯಿಸುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಬರೀ ದೇಹವನ್ನು ಮಾತ್ರವಲ್ಲ, ಅಲ್ಲಿ ವಾಕ್ಯ ಹೇಳ್ತದೆ ಯೇಸುವಿನ ಬಟ್ಟಿ ಕೂಡ ಬೆಳ್ಳಗಿಮದಂತೆ ಮಿಂಚುವುದಕ್ಕೆ ಪ್ರಾರಂಭವಾಯಿತು. ಈಗ ದೇವರ ವಾಕ್ಯ ಹೇಳ್ತದೆ, ಯೇಸುವನ್ನು ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡ ಆದ ಮೇಲೆ ವಾಕ್ಯ ಹೇಳ್ತದೆ, ನೀವು ಯೇಸುವನ್ನು ಧರಿಸ್ಕೊಂಡಿದ್ದೀರಿ, ನಾವು ಕ್ರಿಸ್ತನನ್ನು ಧರಿಸ್ಕೊಂಡಿದ್ದೀವಿ, ರಕ್ಷಕನನ್ನು ಧರಿಸ್ಕೊಂಡಿದ್ದೀವಿ, ರಕ್ಷಣೆಯನ್ನು ಧರಿಸ್ಕೊಂಡಿದ್ದೀವಿ, ಪರಲೋಕಕ್ಕೆ ಸಂಬಂಧಪಟ್ಟಂಥ ವಸ್ತ್ರವನ್ನು ನಾವು ಧರಿಸಿಕೊಂಡಿರುವಂಥವರಾಗಿರ್ತೇವೆ. ಒಂದು ಪ್ರಾರ್ಥನೆ ಮಾಡುವವನು ಅವನ ಮುಖಭಾವ ಬದಲಾಗುತ್ತೆ. ಅಂದರೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಗಳು ಬದಲಾಗುತ್ತೆ. ಪರಲೋಕಕ್ಕೆ ಸಂಬಂಧಪಟ್ಟ ದಿವ್ಯ ಕಾರ್ಯಗಳು ಅವನ ಒಳಗಡೆ ಆವರಿಸಿಕೊಳ್ಳಲ್ಪಟ್ಟಿರ್ತದೆ. ಎರಡನೇದಾಗಿ ಅವನ ವಸ್ತ್ರ ಬೆಳ್ಳಗಿರ್ತದೆ. ಅಂದರೆ ಅವನು ಪಾಪಕ್ಕೆ ಒಳಗಾಗಲ್ಲ, ಯಾವಾಗಲೂ ಅದು ಮಿಂಚುತ್ತಾ ಹೋಗ್ತಾ ಇರ್ತದೆ. ಅಂದರೆ ಪಾಪ ಅವನ ಮುಟ್ಟಕ್ಕಾಗಲ್ಲ. ದೇವರ ಪರಿಶುದ್ಧತೆ ಅವನನ್ನು ದಾರಿಸಿಕೊಂಡಿರುತ್ತೆ. ಪ್ರೈಸ್ ದಿ ಲಾರ್ಡ್. ಈಗ ಟೆಸ್ಟ್ ಮಾಡ್ರಿ, ದಿವಸಕ್ಕೆ 2-3 ಅವರ್ ಡೈಲಿ ಪ್ರಾರ್ಥನೆ ಮಾಡ್ರಿ. ನಿನಗೆ ಗೊತ್ತಿಲ್ಲದ್ರ ಹಾಗೆ ನಿನ್ನೆಲ್ಲ ಕೋಪ ಮಾಯ ಆಗುತ್ತೆ. ನಿಜ. ನೀವು ಎಷ್ಟು ದೇವರ ಹತ್ರ ಆಗ್ಲಿಕ್ಕೆ ಆಗ್ತದೋ ದಿನೇ ಅಷ್ಟು ಹತ್ರ ಆಗ್ತಾ ಬರ್ತಾ ಇರ್ರಿ. ನೀವು ನಿಮ್ಮಲ್ಲಿರುವಂಥ ಲೋಕಕ್ಕೆ ಸಂಬಂಧಪಟ್ಟಂಥ ಪಾಪದ ಕಾರ್ಯಗಳು, ಸೈತಾನನ ಕೃತ್ಯಗಳೆಲ್ಲ ನಿಮಗೆ ಗೊತ್ತಿಲ್ಲದ್ರ ಹಾಗೆ ಆಟೋಮೆಟಿಕ್ ಬಿಟ್ಟು ಹೋಗ್ತದೆ. ಅದಕ್ಕೆ ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ, ಬಿಟ್ಟೋಗೋ ಹೇಳೋ ಅವಶ್ಯಕತೆ ಇಲ್ಲ. ನೀನು ದೇವರ ಸಮೀಪಕ್ಕೆ ಬಂದರೆ
ಅವ ನಿನ್ನ ಹತ್ರಕ್ಕೆ ಬರ್ತಾನೆ. ಆಗ ನೀನು ಅವನನ್ನು ಗದರಿಸಿದ್ರೆ ಅವನನ್ನ ಬಿಟ್ಟು ಓಡೋಗಿರ್ತಾನ. ಅಲಲೂಯ, ಅಲಲೂಯ, ಅಲಲೂಯ. ಡೈಲಿ ಒಂದು 2 ಅವರ್ ಡೈಲಿ ಪ್ರಾರ್ಥನೆ ಮಾಡಿ 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 ಹಾಗೆ ಹೋಗ್ತಾ ಇರ್ರಿ. ಟೆಸ್ಟ್ ಮಾಡಿರ್ಬೇಕಾದ್ರೆ ನೀವು ಆಟೋಮೆಟಿಕ್ ನೀರಲ್ಲಿ ಇದಕ್ಕಿದ್ದಂಗೆ ತಾಳ್ಮೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ ಕೋಪ ಹಂಗೆ ಅಡಗಿ ಬಿಟ್ಟಿರ್ತದೆ. ಯಾರು ಏನು ಹೇಳಿದ್ರು ಕೂಡ ಸೈಲೆಂಟ್ ಹೋಗ್ಲಿ ಬಿಡು, ದೇವ್ರು ನೋಡ್ಕೊತಾರೆ, ಈ ರೀತಿ ಬಂದ್ಬಿಡುತ್ತೆ. ಒಬ್ಬರು ಚುಚ್ಚಿ ಮಾತಾಡಬೇಕು ಅನ್ನೋ ಮನಸ್ಸೇ ಬರಲ್ಲ. ಒಬ್ಬರು ಕಷ್ಟದಲ್ಲಿ ಸಾಕು ಅಯ್ಯೋ ಅನಿಸುತ್ತೆ, ಸಹಾಯ ಮಾಡಬೇಕು ಅನಿಸುತ್ತೆ, ಸುವಾರ್ತೆ ಸಾರಬೇಕು ಅನಿಸುತ್ತೆ. ದೇವರಲ್ಲಿ ಯಾವ ಗುಣಗಳಿತ್ತು ಆ ಗುಣಗಳೆಲ್ಲ ನಮ್ಮಲ್ಲಿ ಅಂಟ್ಕೊಳ್ಳೋಕೆ ಪ್ರಾರಂಭ ಆಗುತ್ತೆ. ಆ ರೀತಿ ಮಾಡಲಿಕ್ಕೆ ಇರುವಂಥ ಶಕ್ತಿಗೆ ಇರೋದು ಒಂದೇ ಒಂದಕ್ಕೆ ಮಾತ್ರವೇ, ಅದು ಪ್ರಾರ್ಥನೆ. ಯಾವಾಗ ಪ್ರಾರ್ಥನೆ ಮಾಡ್ತಾರೋ ಮನುಷ್ಯ ಸಡನ್ನಾಗಿ ಪ್ರಾರ್ಥನೆ ಕಡಿಮೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ಲಿ, ಪ್ರಾರ್ಥನೆ ಜೀವಿತ ಸ್ವಲ್ಪ ಕಡಿಮೆ ಆಗ್ಬಿಡ್ಲಿ, ಇದ್ದಕ್ಕಿದ್ದ ಕೋಪ ಜಾಸ್ತಿ ಬರುತ್ತೆ. ನೋಡ್ರಿ, ಅಬ್ಸರ್ವ್ ಮಾಡ್ರಿ ನೀವು. ಕೆಲವ್ರ ಜೀವಿತದಲ್ಲಿ ಪ್ರಾರ್ಥನೆನೇ ಇಲ್ಲ, ಸೋಂಬೇರಿ, ಇರೋದೇ ವೇಸ್ಟ್. ಭೂಮಿ ಮೇಲೆ ಹಾಳಾಗಿ ಹೋಗ್ಬಿಡ್ತಾರಂತ ದೇವ್ರ ವಾಕ್ಯ ಹೇಳ್ತಾರೆ. ಯಾಕಂದ್ರೆ ಸೈತಾನ ಕಾಯ್ತಾ ಇರ್ತಾರಂತೆ ಅವ್ರುಗಳನ್ನ ಹಾಳು ಮಾಡಲಿಕ್ಕೆ. ನಿಜ. ಅದಕ್ಕೆ ನೀವು ಹಾಳಾಗಿ ಹೋಗಬಾರ್ದು, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಯಾಕಂದ್ರೆ ನುಂಗುವಂತ ಒಬ್ಬ ಸಿಂಹ ಇದ್ದಾನೆ, ಅವನು ಯಾರನ್ನ ನುಂಗಲಿಂದ ತಿರುಗ್ತಾ ಇದ್ದಾನೆ. ಎಲ್ಲಿ ಪ್ರಾರ್ಥನೆ ಇರಲ್ವೋ, ಎಲ್ಲಿ ದೇವರ ಒಡಂಬಡಿಕೆ ಇರಲ್ವೋ, ಅಲ್ಲಿ ನಷ್ಟಗಳನ್ನು, ನಾಶಗಳನ್ನು, ಆಳುಗಳನ್ನು ಉಂಟು ಮಾಡ್ತಾನೆ. ಅದಕ್ಕೆ ದೇವರು ಹೇಳ್ತಾರೆ, ಅಂಥವ್ರು ಹಾಳಾಗಿ ಹೋಗ್ಬಿಡ್ತಾರೆ, ಅಂಥವ್ರ ಕಡೆದಿಂದಲ್ಲಿ ಬಿದ್ದು ಹೋಗ್ಬಿಡ್ತಾರೆ. ಅದು ಆಗಬಾರ್ದು ಅಂದ್ರೆ ನೀನು ಎಚ್ಚರವಾಗಬೇಕು, ನೀನು ಎಚ್ಚರ ಆಗಬೇಕು, ನೀನು ಎಚ್ಚರ ಆಗಬೇಕು. ನೀನು ಎಚ್ಚರ ಆದರೆ ಶತ್ರುವಿನ ಮುಟ್ಟಕ್ಕಾಗಲ್ಲ. ಶದ್ರಕ್, ಮೇಷಕ್, ಅಬೇದ್ನೆಗೋ ಪ್ರಾರ್ಥನೆ ಮಾಡೋರಾಗಿದ್ರು, ಅವರನ್ನ ಬೆಂಕಿ ಮುಟ್ಟಕ್ಕಾಗಿಲ್ಲ. ದಾನಿಯೇಲನು ಪ್ರಾರ್ಥನೆ ಮಾಡುವನಾಗಿದ್ದನು, ಅವನನ್ನು ನಾಶ ಮುಟ್ಟಕ್ಕಾಗಿಲ್ಲ. ಒಂದು ವೇಳೆ ಅವನು ಪ್ರಾರ್ಥನೆ ಮಾಡದೇ ಇರುವಂತ ವ್ಯಕ್ತಿ ಆಗಿದ್ರೆ ಅಲ್ಲಿ ನಾಶ ಉಂಟಾಗ್ತಾ ಇತ್ತು. ಅದಕ್ಕೆ ದೇವರು ಗೊತ್ತು, ಪ್ರಾರ್ಥನೆ ಇಲ್ಲದಿರೋ ಜೀವಿತ ಅದು ನಾಶಕ್ಕೆ ಸಮ. ದಾನಿಯೇಲ್ ನೋಡಿದ್ರ, ದಿಸಕ್ಕೆ 3 ಅವರತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಸಿಂಹ 4-5 ಸಿಂಹಗಳನ್ನ ಬಿಟ್ರು, ಏನಕ್ಕೋಸ್ಕರ? ಅವನ ನಾಶ ಮಾಡಬೇಕಂತೇಳಿ. ಸಿಂಹ ಒಂದು ಕಡೆ, ಒಂದು ಗುಂಪು ಜನರು ಒಂದು ಕಡೆ, ರಾಜ ಒಂದು ಕಡೆ, ಯಾರೆಲ್ಲ ತೀರ್ಮಾನ ಮಾಡೋದು ಕೂಡ ಪ್ರಾರ್ಥನೆ ಮಾಡುವನ ಒಂದು ಕೂದಲು ಮುಟ್ಟಕ್ಕಾಗಿಲ್ಲ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯನ್ನ, ಕುಟುಂಬವನ್ನ ಸಾಧಾರಣವಾಗಿ ಯಾರು ಮುಟ್ಟಕ್ಕಾಗಲ್ಲ. ಅವನು ಜೀವವುಳ್ಳ ಕಲ್ಲಾಗಿ ಮಾರ್ಪಟ್ಟಿರ್ತಾನೆ. ಹೇಳ್ರಿ, ಪ್ರಾರ್ಥನೆ ಮಾಡುವಂತವನು ನಾಶವಾಗಬೇಕಾದವನಲ್ಲ, ಪ್ರಾರ್ಥನೆ ಮಾಡುವಂತವನು ಜೀವ ಇರುವ ಕಲ್ಲಾಗಿರ್ತಾನ. ಈ ಕಲ್ಲನ್ನ ಯಾರು ಮುಡ್ತಾನೋ, ಈ ಜೀವ ಇರುವ ಕಲ್ಲನ್ನು ಯಾರು ಟಚ್ ಮಾಡ್ತಾನೋ, ವಾಕ್ಯ ಹೇಳುತ್ತೆ, ಅವನು ತುಂಡು ತುಂಡಾಗ್ತಾನ. ಅವನ ಬದುಕು ತುಂಡು, ಅವನ ಬಿಸ್ನೆಸ್ ತುಂಡು, ಅವನ ಆರೋಗ್ಯ ತುಂಡು, ಅವ್ರ ತಲೆಮಾರು ತುಂಡು, ಅನೇಕ ತುಂಡುಗಳು ಅವನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಈ ಕಲ್ಲು ಸಾಧಾರಣವಾದ ಕಲ್ಲಲ್ಲ, ಈ ಕಲ್ಲಲ್ಲಿ ಜೀವ ಇದೆ. ಕಾರಣ ಈ ಕಲ್ಲು ಪ್ರಾರ್ಥನೆ ಮಾಡೋ ಕಲ್ಲು. ರಾ ಬಾ 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 ಶಾ ಬಾ 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 ದಾಡ ಗಾ ದಾ ಬಾ. ಹಲ್ಲೆಲೂಯಾ. ಈ ಕಲ್ಲನ್ನು ಯಾರು ಮುಡ್ತಾರೋ, ಹಲೋ, ಈ ಕಲ್ಲನ್ನು ಯಾರು ಮುಡ್ತಾರೋ ಅವರು, ಒಂದು ವೇಳೆ ಈ ಕಲ್ಲೇ ತಲೆ ಕೆಡಿಸ್ಕೊಂಡು ಯಾರ ಮೇಲಾದ್ರೂ ಬಿದ್ದರೆ ತುಂಡಲ್ಲ, ವಾಕ್ಯ ಹೇಳುತ್ತೆ, ಪುಡಿ ಪುಡಿ ಆಗ್ತದೆ. ಅದೆಷ್ಟೇ ದೊಡ್ಡ ಬೆಟ್ಟ ಆಗಲಿ, ಅದೆಷ್ಟು ದೊಡ್ಡ ಪುಡಿ ಪುಡಿಯಾಗಿ ಮಾರಪಡುತ್ತೆ. ಅಷ್ಟು ಶಕ್ತಿ ಪ್ರಾರ್ಥನೆ ಮಾಡೋ ಮನುಷ್ಯನಿಗೆ ಇರುತ್ತೆ. ಹಲ್ಲೆಲೂಯಾ.
ಜೀವಂತ ಸಾಕ್ಷಿ ಆ ಸಿಸ್ಟರ್ ಇವತ್ತು ಕೂಡ ಇದ್ದಾರೆ ತಾವರೆಕೆರೆಯಲ್ಲಿ. ಆ ಸಿಸ್ಟರ್ ಹೇಳಿದ ಒಂದು ಸಾಕ್ಷಿ ಏನು ಗೊತ್ತಾ? ಈ ಸಿಸ್ಟರ್ ಯಾವಾಗೂ ಪ್ರಾರ್ಥನೆ, 2 ಅವರ್ 3 ಅವರ್ ಯಾವಾಗೂ ಪ್ರಾರ್ಥನೆ, ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಮನೇಲಿ ಊಟ ಗೀಟ ಎಲ್ಲ ಮಾಡಿ ಎಲ್ಲ ಇಟ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಟಕ್ಕಂತೇಳಿ ದೇವ್ರ ಶ್ರಮದಲ್ಲಿ ಕೂತ್ಕೊಂಡು ಯಾವಾಗೂ ಪ್ರಾರ್ಥನೆ ಮಾಡುವಂಥ ಈ ಅಮ್ಮನಿಗೆ ಊರಲ್ಲಿ ಜಮೀನಿದೆ. ಜಮೀನಿನ ವಿಷಯದಲ್ಲಿ ಬೇರೆ ಯಾರು ಅಲ್ಲ, ಸ್ವಂತ ನಾದ್ನಿನೇ, ಅಣ್ಣ ನೆಂತಿನೇ. ಎಲ್ಲ ಜಮೀನು ನಮಗೆ ಬರಬೇಕಂತ ನೆಟ್ಟಿಗೆ ಭಾಗ ಕರೆಕ್ಟಾಗಿ ಮಾಡ್ಕೊಡೋಕೆ ದಾಡಿ ಎಲ್ಲ ನುಂಗಿ ಗಡ್ಡೆಗಳು ಬರ್ಸ್ಕೊಳ್ಳೋಕ್ಕೆ, ಎಲ್ಲ ನುಂಗಿ ಗಡ್ಡೆಗಳು ಬರ್ಸ್ಕೊಳ್ಳೋಕ್ಕೆ, ಜಮೀನಲ್ಲಿ ಇರೋದು ನೆಟ್ಟ ಕೊಡೋಕ್ಕೆ ದಾಡಿ ಅಲ್ಲೂಯ್ಯ ಎಲ್ಲ ನುಂಗ್ಬಿಡ್ತಾರೆ. ಒಂದೇ ಸರಿ ಗಡ್ಡೆ ಆಗಿ ಈಚೆ ಬರ್ತದೆ. ಯೇಸುವೇ, ದಾವೀದ ಕುಮಾರನೇ ಕರುಣಿಸು. ಏಯ್ ಹೋಗು, ಆ ಗಡ್ಡೆ ನೀನೇ ನುಂಗಿರೋದು. ಹಲ್ಲೆಲೂಯ. ಊರಲ್ಲಿ ಜಮೀನಿಯಲ್ಲಿ ಎಲ್ಲ ಇವ್ರ ಅಣ್ಣ ಇವ್ರು ಕೊಟ್ಬಿಡಿದ್ರು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮಾಟ ಮಾಡಿದ್ರು. ಸುಮಾರು 1000 ರೂಪಾಯಿ ಕೊಟ್ಟು ಮಾಟ ಮಂತ್ರ ಮಾಡಿ. ಅಲ್ಲಿ ಮಾಟ ಮಂತ್ರ ಮಾಡುವಂಥ ವ್ಯಕ್ತಿ ಹೇಳ್ತದನಂತೆ, ಇಲ್ಲ ನಿಮ್ಮ ಕುಟುಂಬದ ಮಧ್ಯದಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಇವ್ರಿಗೆ ಆಶ್ಚರ್ಯ ಐತಂತೆ, ನಮ್ಮ ಕುಟುಂಬ ಮಧ್ಯದಲ್ಲಿ ಅಂಥ ಸಮಸ್ಯೆ ಏನು? ಆ ಪೂಜಾರಿ ಮಾಟ ಮಂತ್ರ ಮಾಡೋನು ಕೇಳಿದಂತೆ, ನಿನ್ನ ಕುಟುಂಬದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ರಿಲೇಷನಲ್ಲಿ ಯಾರಾದರೂ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡೋರು ಇದ್ದಾರಾ ಅಂತ ಕೇಳಿದಂತೆ. ಗೊತ್ತಿರೋದು ನೋಡ್ರಿ, ಗುಂಡು ಕಲ್ಪ ಪ್ರಾರ್ಥನೆ ಮಾಡಿರ್ತಾನೆ, ಅದ್ರ ಬೆಲೆ ಗೊತ್ತಾಗೋದು. ಹಲ್ಲೆಲೂಯಾ. ಆ ಪೂಜಾರಿ ಇಲ್ಲಿರೋ ದುರಾತ್ಮನಿಗೆ ಗೊತ್ತಾಗ್ತದೆ ಪ್ರಾರ್ಥನೆ ಮಾಡೋನಿರುವಂಥ ಗತ್ತು ಶಕ್ತಿ ಏನಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಆ ಪೂಜಾರಿ ಕೇಳ್ತಾವನಂತೆ, ಮಾಟ ಮಂತ್ರ ಮಾಡೋನು, ಪೂಜೆನೂ ಮಾಡೋದು ಅವನೇ, ಮಾಟ ಮಂತ್ರ ಮಾಡೋದವನೇ. ಅದಕ್ಕೆ ಅನ್ರಿ ನಂಬಾರ್ದು ನಾವು, ಕಳ್ಳರು. ಮುಂದೆ ಅಮ್ಮ ಅಂತಾರೆ, ಹಿಂದೆಗಡೆ ಗುಮ್ಮ ಅಂತಾರೆ. ಮುಂದೆ ಅಮ್ಮ, ಅಕ್ಕ, ಅಣ್ಣ, ತಂಗಿ, ತಮ್ಮ, ದೊಂಗ ಎಲ್ಲ ಅಂದ್ಬಿಟ್ಟು ಹಿಂದ್ಗಡೆ ಬಿಟ್ಟು ಬತ್ತಿ ಅಂಟಿಸ್ಬಿಡ್ತಾರೆ. ಮತ್ತೆ ನಾವು ನಾವು ಹೇಳ್ತೀವಿ, ಅಯ್ಯೋ ನಮ್ದು ಎಷ್ಟು ಒಳ್ಳೆಯವ್ರು, ನಿಮ್ಗೆ ಗೊತ್ತು, ನಿಮ್ಗೇನು ಗೊತ್ತಾ ನಿಮ್ಮ ರಕ್ತ ನಮ್ಗೆ ಗೊತ್ತಿಲ್ವಾ? ಯೇಸು ಸ್ವಾಮಿ ಒಂದು ರಕ್ತ ಬಿಟ್ಟು ಮಿಕ್ಕಿದೆ ಎಲ್ಲ ರಕ್ತ ಕೊಳಕೆ. ಹಲ್ಲೆಲೂಯ. ಆಗ ಪೂಜಾರಿ ಕೇಳಿದಂತೆ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ರಿಲೇಷನಲ್ಲಿ ಯಾರಾದರೂ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡೋರು ಇದ್ದಾರಾ? ಟಕ್ಕಂತ ಅವಳು ಜ್ಞಾಪನ ಬಂತಂತೆ, ನಮ್ಮ ಯಜಮಾನ್ರ ತಂಗಿ ಇದ್ದಾರೆ ಬೆಂಗಳೂರಲ್ಲಿ ಒಬ್ರು, ಕಾಸು ಕೊಟ್ಬಿಟ್ಟು ಫಸ್ಟ್ ತಗೊಂಡು ಹೋಗ್ಬಿಡು ಅಂತ ಹೇಳ್ಬಿಟ್ನಂತೆ. ದುಡ್ಡು ಫುಲ್ ದುಡ್ಡಿದೆಯಲ್ಲ, ಆ ದುಡ್ಡು ಕೊಟ್ಬಿಟ್ಟು ತಗೊಂಡೋಗು, ನಾನು ಏನು ಮಾಡ್ರು ಕೂಡ ಹಾಕಲ್ಲ, ರಿವರ್ಸ್ ಆಗ್ತಾ ಇದೆ. ಏನಂತ ನೋಡ್ರೆ ಆ ದುರಾತ್ಮ ಹೇಳ್ತದೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡೋರು ಇದ್ದಾರೆ ಅಂತ. ಎಲ್ಲಿ ಪ್ರಾರ್ಥನೆ ಇರ್ತದೋ, ಎಲ್ಲಿ ಪ್ರಾರ್ಥನೆ ಶಕ್ತಿ ಇರ್ತದೋ, ಅಲ್ಲಿ ಮಾಟ ಮಂತ್ರ ಕ್ರಿಯೆ ನಡೆಯಲ್ಲ. ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ಈಗಲೇ ನನ್ನೇಸು. ಎಲ್ಲರೂ ಸೇರಿ, ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ಈಗಲೇ ನನ್ನೇಸು ಹೊಡೆದು ಹಾಕುವ. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇದು ನಡೆಯುತ್ತಿದೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇದು ನಡೆಯುತ್ತಿದೆ. ಸೈತಾನ ಶಕ್ತಿಯೋ, ಪಾಪದ ಜೀವಿತವೋ ಈಗಲೇ ನನ್ನೇಸು ಹೊಡೆದು ಹಾಕುವ. ಸೈತಾನ ಶಕ್ತಿಯು,
ಪಾಪದ ಜೀವಿತವು ಈಗಲೇ ನನ್ನೇಸು ಹೊಡೆದು ಹಾಕುವ. ಸ್ತುತಿಯ ಆಯುಧವು ನಮ್ಮಲ್ಲಿದ್ದರೆ ಅಶುದ್ಧ ಆತ್ಮವು ಓಡಿ ಹೋಗುವುದು. ಸ್ತುತಿಯ ಆಯುಧವು ನಮ್ಮಲ್ಲಿದ್ದರೆ ಅಶುದ್ಧ ಆತ್ಮವು ಓಡಿ ಹೋಗುವುದು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸು ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಏಸಪ್ಪ ನಿನ್ನ ನಾಮದಲ್ಲಿ ಒಂದು ವೇಳೆ ಪ್ರಾರ್ಥನೆ ಜೀವಿತ ನಿನ್ನಲ್ಲಿ ಕಡಿಮೆಯಾಗಿ ಆಟ ಮಂತ್ರವು ದುಷ್ಟ ಶಕ್ತಿಯು ನಿನ್ನ ಬಂದು ಹಿಡಿದಿದ್ರೆ ಇವತ್ತು ಈ ನಾಮದಲ್ಲಿ ಈ ಪ್ರಾರ್ಥನೆಯಲ್ಲಿ ನಿನ್ನಲ್ಲಿರುವ ಕಟ್ಟುಗಳು ಒಡೆಯಲಿ. ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಈಗಲೇ ನನ್ನೇಸು ಹೊಡೆದು ಹಾಕುವ ಒಡೆಯಲ್ಪಡಬೇಕಾಗಿರೋ ಕಟ್ಟುಗಳು ಒಡೆಯಲ್ಪಡಲಿ. ದುಷ್ಟ ಶಕ್ತಿಗಳು ಎಲ್ಲ ಮಾಟ ಮಂತ್ರಗಳು ರಿವರ್ಸ್ ಆಗಿ ಹೋಗಲಿ. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ನಾಮದಲ್ಲಿ ನೀವೇನೆಲ್ಲ ಕೇಳುವಿರೋ, ನನ್ನ ನಾಮದಲ್ಲಿ ಏನೆಲ್ಲ ಪ್ರಾರ್ಥಿಸುವಿರೋ ಅದು ಜರುಗುತ್ತೆ, ಅದು ನಡೆಯುತ್ತೆ, ಅದು ಆಗುತ್ತೆ. ನೀವು ಹೊಂದುವಿರಿ. ಇವತ್ತು ಒಂದು ವೇಳೆ ನಿನ್ನ ಮನೆ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ತಲೆಮಾರಿನ ಮೇಲೆ, ನಿನ್ನ ಮೇಲೆ ಏನಾದರೂ ಮಾಟ ಮಂತ್ರಗಳು ಯಾರಾದರೂ ಮಾಡಿಸಿದ್ರೆ ಇವತ್ತು ಯೇಸುವಿನ ನಾಮದಲ್ಲಿ ನಾನು ಕಾಟಲೆ ಕೊಡ್ತಾ ಇದ್ದೇನೆ, ಅವರಿಗೆ ರಿವರ್ಸ್ ಆಗಲಿ, ರಿವರ್ಸ್ ಆಗಲಿ, ರಿವರ್ಸ್ ಹೋಗ್ಲಿ, ಅವ್ರಿಗೆ ಮನೆಗಳಿಗೆ ರಿವರ್ಸ್ ಆಗಿ, ಅದು ಯಾರೇ ಆಗಿರ್ಲಿ ರಿವರ್ಸ್ ಆಗಿ ಹೋಗ್ಲಿ. ಓ ರಾ ಬಾ 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 ಬಾ, ಹೋಗಿ ಅವ್ರ ಮನೆ ಬಡಿಲಿ, ಹೋಗಿ ಆ ವ್ಯಕ್ತಿಗಳನ್ನ ಬಡಿಲಿ. ಕಾಟಲೆ ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡುವವನು ಬದಲಾಗಿ ಮಾರ್ಪಡ್ತಾನೆ. ಮೋಶೆಯ ಗ್ರಂಥ ಸ್ಪಷ್ಟವಾಗಿ ನಮಗೆ ಹೇಳ್ತದೆ. 34ನೇ ಅಧ್ಯಾಯ 29ನೇ ವಾಕ್ಯ ಓದ್ರಿ ಪಟ್ಟಂತೇಳಿ. ವಿಮೋಚನೆ ಕಾಂಡ 34ನೇ ಅಧ್ಯಾಯ 29ರಿಂದ 35 ವಾಕ್ಯ ಬೇಗ ಪಟ್ಟಂತ ಹೋದ್ರಿ. ಮೋಶೆ ಆಜ್ಞಾ ಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ ಇಳಿದು ಬಂದಾಗ, ಸೀನಾಯಿ ಬೆಟ್ಟದಿಂದ ದೇವರೊತ್ತಿಗೆ ಪ್ರಾರ್ಥನೆ ಮಾಡಿ ಅವನು ಇಳಿದು ಬರುವಾಗ ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ. ಸಂಭಾಷಣೆ ಅಂದ್ರೆ ಏನೋ ಮಾತುಕತೆ ಅಂದ್ರೆ ಏನೋ ಪ್ರಾರ್ಥನೆ. ಅವನು 40 ದಿವಸ ಹಗಲು ಈರುಳು ದೇವರ ಸಮ್ಮುಖದಲ್ಲಿ ಅವನು ಕುಳಿತು ಸಮಯ ಕಳೆಯುವಾಗ ಇವಾಗ ಅವನ ಮುಖಭಾವ, ಅವನ ಶರೀರ ಮೊತ್ತವಾಗಿ ಟೋಟಲ್ ಚೇಂಜ್ ಆಗಿ ಮಾರ್ಪಡ್ತಾ ಇದೆ. ಆ ವಾಕ್ಯ ಹೋದ್ರಿ.
ಅವನ ಮುಖವು ಪ್ರಕಾಶಮಯವಾಗಿತ್ತು. ಅವನ ಮುಖವು ಪ್ರಕಾಶಮಯವಾಗಿತ್ತು. ಆದರೆ ಆ ಸಂಗತಿ ಅವರಿಗೆ ತಿಳಿಯಲಿಲ್ಲ. ಮೋಶೆಯ ಮುಖವು ಪ್ರಕಾಶವಾಗಿರುವುದನ್ನು ಆರೋನನು ಇಸ್ರಾಯೇಲ್ಯರೆಲ್ಲರೂ ನೋಡಿ ಅವರ ಹತ್ತಿರಕ್ಕೆ ಬರುವುದಕ್ಕೆ ಭಯಪಟ್ಟರು. ಸಾಕು. ಅಲ್ಲೇಲೂಯಾ, ಅಲ್ಲೇಲೂಯಾ. ಇದಕ್ಕೆ ಮೇಲೆ ನೀನು ಪ್ರಾರ್ಥನೆ ಮಾಡೋ ವ್ಯಕ್ತಿಯಾಗಿ ಮಾರ್ಪಡ್ತೀಯ. ನೀನು ಪ್ರಾರ್ಥನೆ ಮಂಡಲಗಳಲ್ಲಿ ಹಾದು ಹೋಗ್ತೀಯ. ನಿನ್ನ ಟೋಟಲ್ ಮುಖ, ಭಾವ, ಶರೀರ, ಮನೆ, ನಿನ್ನ ಜೀವಿತ ಮೊತ್ತವಾಗಿ ಚೇಂಜ್ ಆಗ್ಲಿಕ್ಕಾಗಿ ಹೋಗೋದ. ದೇವರ ಆತ್ಮದ ಕೊಡ್ತಾ ಇರುವಂತ ಆಲೋಚನೆಯನ್ನ ನಾನಿಲ್ಲಿ ಪ್ರವಾದಿಸ್ತಾ ಇದ್ದೇನೆ. ನೀನ್ ಬದಲಾಗ್ಲಿಕ್ಕಾಗಿ ಹೋಗ್ತಾ ಇದ್ದಿ. ನೀನ್ ಮನೆ ಬದಲಾಗ್ಲಿಕ್ಕಾಗಿ ಹೋಗ್ತಾ ಇದ್ದ. ನೀನ್ ತಲೆಮಾರು ಬದಲಾಗ್ಲಿಕ್ಕಾಗಿ ಹೋಗ್ತಾ ಇದ್ದ. ಕಾರಣ ನೀನ್ ಸಾಧಾರಣವಾದ ವ್ಯಕ್ತಿ ಅಲ್ಲ. ದೇವರೊಟ್ಟಿಗೆ ಸಂಭಾಷಣೆ ಮಾಡುವಂತ ವ್ಯಕ್ತಿ, ದೇವರೊಟ್ಟಿಗೆ ಮಾತಾಡುವಂತ ವ್ಯಕ್ತಿ, ದೇವರೊಟ್ಟಿಗೆ ಸಮಯ ಕಳೆಯುವ ವ್ಯಕ್ತಿ, ನೀ ಪ್ರಾರ್ಥನೆ ಮಾಡುವ ವ್ಯಕ್ತಿ. ಇಲ್ಲಿವರೆಗೂ ಮೋಶೆ ಹೇಗೋ ಏನೋ ಯಾವ ರೀತಿಯಲ್ಲಿ ನನಗೆ ಗೊತ್ತಿಲ್ಲ. ಆದ್ರೆ ಈಗ ಮೋಶೆ ಪ್ರಾರ್ಥನೆ ಮಾಡುವನಾಗಿದ್ದಾನೆ. ಅವನು ಪ್ರಾರ್ಥನೆ ಮಾಡಿ ಎದ್ದು ಬರ್ತಾ ಇರುವಾಗ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆರೋನನಿಗೂ ಅಲ್ಲಿರುವಂತ ಇಸ್ರಾಯೇಲ್ ಜನರು ನೋಡುವಾಗ ಅವರು ನೋಡಕ್ಕಾಗದೇ ಇರುವ ಹಾಗೆ ಅವನನ್ನು ನೋಡಿ ಭಯಪಟ್ರಂತೆ. ಅಲ್ಲೇಲೂಯಾ. ಇದಕ್ಕೆ ಮೇಲೆ ಮಾಟ ಮಂತ್ರಗಳು ಮಾಡೋರು ನಿನ್ನ ಹೆಸರು ಹೇಳಿ, ನಿನ್ನ ಮನೆ ಹೆಸರು ಹೇಳಿ, ನಿನ್ನ ಮಕ್ಕಳ ಹೆಸರು ಹೇಳಿ, ಹೇಗೆ ಏನು ಯಾವ ರೀತಿ ಮಾಟ ಮಂತ್ರಗಳು ಮಾಡುವುದು ಏನು ಗೊತ್ತಿಲ್ಲ. ಇದಕ್ಕೆ ಮೇಲೆ ನಿನ್ನ ಹೆಸರು ಎತ್ತಕ್ಕೂ ಭಯಪಡುವ ರೀತಿಯಲ್ಲಿ ಸೈನ್ಯಗಳ ಒಡೆಯನು ನಿನ್ನ ಜೀವಿತ ಇವತ್ತು ಬದಲಾಯಿಸ್ತಾ ಇದ್ದಾನೆ. ಒಬ್ಬರು ಮಾತ್ರ ಒದಗೋ. ನಿನ್ನ ಮುಖದ ಮೇಲೆ ದೇವರ ಪ್ರಕಾಶ ಬೀಳಿ. ದೇವರ ಪ್ರಕಾಶ, ಪ್ರಕಾಶ, ದೇವರ ಪ್ರಕಾಶ ಇವುಗಳ ಮೇಲೆ ಇರಲಿ. ಇವರ ಮಕ್ಕಳ ಮೇಲೆ ಒಂದು ಬೆಳಕಿನ ಪ್ರಕಾಶ ಬೀಳಿ. ಪರಲೋಕದ ಆರಾಧನೆಯ ಮುಂದೆಗಡೆ ಅನ್ಯ ಆರಾಧನೆ ನಡೆಯಲು ಪರಲೋಕವನ್ನು ನೋಡಿ ಪ್ರಾರ್ಥಿಸಿ ಆರಾಧನೆ ಮಾಡುವನ ಮುಂದೆಗಡೆ ಅನ್ಯ ಆರಾಧನೆ ಯಾವ ಕಾರ್ಯವು ನಡೆಯಲ್ಲ. ದೇವರ ಆತ್ಮ ಹೇಳ್ತಾ ಇರೋದನ್ನು ಹೇಳ್ತಾ ಇದ್ದಾನೆ. ಇದಕ್ಕೆ ಮೇಲೆ ನಿನ್ನ ಹೆಸರೆತ್ತಕ್ಕೆ ಮಾಟ ಮಂತ್ರ ಮಾಡಿ ಭಯಪಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಹೆಸರೆತ್ತವನಲ್ಲ, ನಿನ್ನ ಹೆಸರೇಳಿ ಮಾಟ ಮಂತ್ರ ಮಾಡ್ತೀನಿ ಅಂತ ಹೇಳೋ ಪೂಜಾರಿ ಕೂಡ ನಿನ್ನ ಹೆಸರು ಕೇಳುವಾಗ ಭಯಪಡುವಂತ ಸಿಚುವೇಶನ್ಗೆ ಕೊಂಡೋಗುವಂತ ಒಂದು ಮಂಡಲ ನಿನ್ನ ಒಳಗಡೆ ಪರಿಶುದ್ಧಾತ್ಮನು ಈ ಸಬ್ಬತ್ತಿನದಲ್ಲಿ ಉಂಟು ಮಾಡ್ತಾ ಇದ್ದಾನೆ, ಉಂಟು ಮಾಡ್ತಾ ಇದ್ದಾನೆ, ಉಂಟು ಮಾಡ್ತಾ ಇದ್ದಾನೆ. ಉಂಟಾಗ್ಲೇ ನಿನ್ನ ನೋಡಿ ಅನ್ಯ ಶಕ್ತಿಗಳು ಭಯಪಡುವ ಹಾಗೆ, ನಿನ್ನ ನೋಡಿ ಮಾಟ ಮಂತ್ರದವರು ಭಯಪಡುವ ಹಾಗೆ, ನಿನ್ನ ನೋಡಿ ಮಾಟ ಮಂತ್ರ ಭಯಪಟ್ಟು ಓಡಿ ಹೋಗುವ ಹಾಗೆ ನಿನ್ನ ಮಂಡಲ ಈ ಸಬ್ಬತ್ತಿನದಲ್ಲಿ ಸ್ವರ್ಗದ ದೇವರು ಅವನ ಪ್ರಕಾಶವನ್ನು ಕಳಿಸಿ, ಅವನ ಮಹಿಮೆಯನ್ನು ಕಳಿಸಿ ನಿನ್ನ ಜೀವಿತವನ್ನು ಬದಲಾಯಿಸಲಿಕ್ಕಾಗಿ ಹೋಗ್ತಾ ಇದ್ದಾನ. ಮೋಶೆಯ ಮುಖವು ಪ್ರಕಾಶ, ಮೋಶೆಯ ಮುಖವು ಪ್ರಕಾಶ. ಕಾರಣ ಅವನು ದೇವರ ಸಮ್ಮುಖದಲ್ಲಿ 40 ದಿವಸ ಹಗಲು ಈರಳು ಕುಳಿತು
ಪ್ರಾರ್ಥನೆ ಮಾಡಿ ದೇವರನ್ನ ನೋಡಿ ಬಂದವನು, ದೇವರನ್ನ ನೋಡುವಂತವನನ್ನ ಮುಟ್ಟುವಂತ ಶಕ್ತಿ ಈ ಪ್ರಪಂಚದಲ್ಲಿ ಇನ್ನು ಹುಟ್ಟಿಲ್ಲ, ಇನ್ನು ಹುಟ್ಟಿಲ್ಲ, ಇನ್ನು ಹುಟ್ಟೋದು ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾ ಇದ್ದಾರೆ, ಇವತ್ತೊಂದು ಪ್ರಾರ್ಥನೆ ನಾನು ನಿಮಗೋಸ್ಕರ ಮಾಡ್ತೀನಿ. ಪ್ರಾರ್ಥನೆ ಆದಮೇಲೆ ಒಂದು ಪ್ರಕಾಶ ನಿನ್ನ ಮೇಲೆ ಇಳಿದು ಬರ್ತದೆ. ಈ ಪ್ರಾರ್ಥನೆ ಆದಮೇಲೆ ಒಂದು ಪ್ರಕಾಶ ನಿನ್ನ ಮೇಲೆ ಇಳಿದು ಬರ್ತದೆ. ನಿನ್ನ ಮುಂದೆಗಡೆ ನಿಲ್ಲೋದಕ್ಕೂ, ನಿನ್ನನ್ನು ನೋಡುವುದಕ್ಕೂ ಎಲ್ಲರೂ ಭಯಪಡುವ ಹಾಗೆ ಒಂದು ಮಂಡಲ ನಿನ್ನಲ್ಲಿ ದೇವರುಂಟು ಮಾಡಲಿಕ್ಕಾಗಿ ಹೋಗ್ತದೆ. ಅಯ್ಯಯ್ಯೋ, ಪ್ರಾರ್ಥನೆ ಮಾಡುವಂಥವರು ಇಲ್ಲಿ ಕೂಡ ಬಂದಿದ್ದಾರ. ಪ್ರಾರ್ಥನೆ ಮಾಡುವಂತವನು ಕಾಲಿಡುವ ಜಾಗ ನಡಗುತ್ತ, ಪ್ರಾರ್ಥನೆ ಮಾಡುವನು ಅಲ್ಲರ ಕಲ್ಲರ ಮಾಡುವನದಾಗಿರ್ತಾನ. ಹಾ, ಪ್ರಾರ್ಥನೆ ಮಾಡುವಂಥವನು ಇದಕ್ಕೆ ಮೇಲೆ ಇನ್ನು ನೋಡಿ ನಡುಗಿ ಭಯಪಡುವಂಥ ಒಂದು ಮಂಡಲವನ್ನು ನನ್ನ ದೇವರು ನಿನ್ನಲ್ಲಿ ಉಂಟು ಮಾಡಲಿಕ್ಕಾಗಿದೆ. ಪ್ರೈಸ್ ದಿ ಲಾರ್ಡ್. ಮೋಶೆ ಹಿಂದಿರುಗಿ ಬರುವಾಗ ಅವನ ಮುಖ ಪ್ರಕಾಶ. ಇಲ್ಲಿ ಇವಾಗ ನೀನು ಯಾವ ರೀತಿಲಿ, ಯಾವ ವಿಧದಲ್ಲಿ, ಯಾವ ಥರ ನೀನು ಬಂದೋ ನನಗೆ ಗೊತ್ತಿಲ್ಲ. ಈ ಪ್ರಾರ್ಥನೆ ಮುಗಿಯೋಷ್ಟ್ರೊಳಗಡೆ ನಿನ್ನ ಮುಖ ಹಿಂಗಿರಲ್ಲ, ನಿನ್ನ ತಲೆ ಹಿಂಗಿರಲ್ಲ, ನಿನ್ನ ದೇಹ ಹಿಂಗಿರಲ್ಲ, ನಿನ್ನ ಪ್ರಾರ್ಥನೆ ಜೀವಿತದ ಮಂಡಲ ಹೀಗಿರಲ್ಲ. ಒಂದು ಪ್ರಕಾಶ ನಿನಗೆ ಗೊತ್ತಿಲ್ಲ ಇರುವ ಹಾಗೆ ಒಂದು ಪ್ರಕಾಶ ನಿನ್ನ ಮೇಲೆ ಬೀಳಲಿಕ್ಕಾಗಿ ಹೋಗ್ತದೆ. ಆ ಪ್ರಕಾಶ ಬಿದ್ದ ತಕ್ಷಣ ಕರ್ತನ ಹೇಳಲಿಕ್ಕಾಗಿ ಹೇಳ್ತಾ ಇದ್ದಾನೆ, ಏಳು ಪ್ರಕಾಶಿಸು, ಏಳು ಪ್ರಕಾಶಿಸು. ನಿನಗೆ ಬೆಳಕು ಬಂತು. ಕಾರಣ ನೀನು ಪ್ರಾರ್ಥನೆ ಮಾಡೋ ವ್ಯಕ್ತಿಯಾಗಿರೋ ನಿಮಿತ್ತವಾಗಿ ಅವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಕತ್ತಲು ಅನೇಕ ಕಡೆ ಇದೆ, ನಿನ್ನ ಹತ್ರ ಮಾತ್ರ ಕತ್ತಲು ಬರಕ್ಕಾಗ್ತಾ ಇಲ್ಲ. ಹೋ ಹೋ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ ವಾಕ್ಯ ಓದ್ರಿ. ಹಲೋ, ಹೋದ ವಾರದಲ್ಲಿ ಪ್ರಾರ್ಥನೆಯ ಜೀವಿತ, ಪ್ರಾರ್ಥನೆಯ ಮಂಡಲವನ್ನು ಹೊಂದ್ಕೊಂಡು ಹೋದ್ರಿ. ಆದರೆ ಪ್ರಾರ್ಥನೆ ಮಾಡೋ ವ್ಯಕ್ತಿ ಇವತ್ತು ಹೇಗಿರ್ತಾನೆ ಅಂದರೆ ಅವನು ಪ್ರಕಾಶವಾಗಿರ್ತಾನೆ. ಆ ಪ್ರಕಾಶದ ಮಂಡಲವನ್ನು ಇವತ್ತು ನೀವು ಹೊಂದ್ಕೊಳ್ಳಿಕ್ಕಾಗಿ ಹೋಗ್ತಾನೆ. ನನಗೆ ಗೊತ್ತಿಲ್ಲ ಯಾರ ಮೇಲೆ ಬಂದು ಬೀಳ್ತದ, ಆದರೆ ಪ್ರಾರ್ಥನೆ ಮಾಡೋ ವ್ಯಕ್ತಿ ಮೇಲೆ ಬಂದು ಬೀಳ್ತದ. ಬಿದ್ದಿದ ತಕ್ಷಣ ಅವ್ನು ಕೂತ್ಕೊಳ್ಳಲ್ಲ, ಅವನು ಅಡಗಲ್ಲ, ಅವನು ಮೌನವಾಗಿರಲ್ಲ, ಅವನು ಎದ್ದೇಳ್ತಾನೆ. ಅವ್ರು ಎದ್ದೇಳ್ತಾರೆ, ಎದ್ದುಬಿಟ್ಟು ಸುಮ್ಮನೆ ಎದ್ದೇಳಲ್ಲ, ಎದ್ದು ಪ್ರಕಾಶಿಸ್ತಾರೆ. ಆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ ಅಥವಾ 60ನೇ ಅಧ್ಯಾಯ ಓದ್ರಿ, ಅದು ಓದ್ರಿ ಆ ವಾಕ್ಯವನ್ನು. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಇವತ್ತು ನಿನ್ನ ಮಂಡಲದ ಮೇಲೆ ಯೆಹೋವನ ತೇಜಸ್ಸು ಉದಯಿಸುತ್ತೆ. ಆದರೆ ಕತ್ತಲು ಮಾತ್ರ ಭೂಮಿಯನ್ನು ಆವರಿಸಿದೆ. ಕಾರ್ಗತ್ತಲು ಎಲ್ಲಾ ತರದ ಜನಗಳನ್ನು ಮುಚ್ಚಿಕೊಳ್ಳುತ್ತೆ. ನಿನ್ನ ಮೇಲಾದ್ರೂ ಕಾರ್ಗತ್ತಲು ಬರಲ್ಲ, ನಿನ್ನ ಮೇಲಾದ್ರೂ ಯೆಹೋವನು ಉದಯಿಸುವನು. ಆತನ ತೇಜಸ್, ಆತನ ಪ್ರಕಾಶ ನಿನ್ನಲ್ಲಿ ಇವತ್ತು ಕಾಣಿಸ್ಲಿಕ್ಕಾಗಿ ಹೋಗ್ತದೆ. ನಂಬ್ತೀರಾ? ನಂಬ್ತೀರಾ? ಈ ಪ್ರಕಾಶ ಬಂದು ಬೀಳುವಾಗ ನಿಮ್ಮ ಕೇಳಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ತಡೆಯೋಕ್ಕೂ ಆಗಲ್ಲ. ಇದು ಅಂಥ ಒಂದು ಶಕ್ತಿ ನಿಮ್ಮ ಮೇಲೆ ಬರಲಿಕ್ಕಾಗಿ.
ಬ್ಲೆಸ್ಸಿ ರೆಡಿನಾ? ಹಲ್ಲೆಲೂಯಾ. ರೆಡಿನಾ? ಇದು ಚಿಕ್ಕವರು ದೊಡ್ಡವರು ವಯಸ್ಸಾಗಿರೋರು ಮೂಳೆ ಇರೋರು ಅದೆಲ್ಲ ಲೆಕ್ಕ ಬರಲ್ಲ. ಯಾರು ಬೇಕಾದ್ರೂ ಹೊಂದ್ಕೊಬೋದು. ಇದು ಬಂದ್ಬಿಟ್ರೆ ಯವ್ವನ ಬಂದ್ಬಿಡುತ್ತೆ. ಇದು ಬಂದ್ಬಿಟ್ರೆ ಹದ್ದಿನಂತೆ ಯವ್ವನ ಬಂದ್ಬಿಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪ್ರಕಾಶ ಬೇಕಾ? ದೇವರು ಪ್ರಾರ್ಥನೆ ಮಾಡುವಂಥ ಜೀವಿತದ ಇರುವಂಥವರ ಮೇಲೆ ಈ ಪ್ರಕಾಶದ ಮಂಡಲವನ್ನು ದೇವರುಂಟು ಮಾಡ್ತಾರೆ. ಈ ಪ್ರಕಾಶ ನಿನ್ನ ಮೇಲೆ ಬಂದ್ಬಿಟ್ರೆ ಲೋಕದ ಅಶುದ್ಧ ಆತ್ಮಗಳು, ಲೋಕದ ಶಕ್ತಿಗಳು ನಿನ್ನ ನೋಡಿದ್ರೆ ಭಯ ಪಡುತ್ತೆ. ಮಾಟ ಮಂತ್ರದವನ್ನ ನೋಡಿ ಭಯ ಪಡ್ತಾನೆ. ಈ ಮಾಟ ಮಂತ್ರ ಮಾಡ್ತಾ ಇರುವಾಗಲೇ ಆ ಶಕ್ತಿ ಹೇಳುತ್ತೆ, ಆ ಬೇಡ ಬೇಡ ಮಾಡಬೇಡ, ಅವನ ಮೇಲೆ ಪ್ರಕಾಶ ಇದೆ, ಅವನ ಮೇಲೆ ದೇವರ ಬೆಳಕಿದೆ, ಅವನ ದೇವರ ಮಗನಾಗಿದ್ದಾನೆ, ಅವನ ದೇವರ ಸಂತತಿ, ಅವನ ದೇವರೊಟ್ಟಿಗೆ ಇರುವವನಾಗಿದ್ದಾನೆ. ಹಲ್ಲೆಲೂಯಾ. ಬೇಕಾ? ಬೇಕಾ? ಬೇಕು ಅನ್ನೋರು ಎದ್ದು ನಿಂತ್ಕೊಳ್ರಿ. ಬೇಕು ಅನ್ನೋರು ಎದ್ದು ನಿಂತ್ಕೊಳ್ರಿ. ಬೇಕು ಅನ್ನೋ ಎದ್ದು ನಿಂತ್ಕೊಳ್ರಿ. ಆ ಕಡೆ ಈ ಕಡೆ ಯಾರು ನೋಡ್ಬೇಡ್ರಿ. ಈಚೆ ಹೋಗಿರೋರು ಈಚೆನೆ ಹೋಗ್ಬಿಡ್ಲಿ, ಬಾಗಿಲು ಹಾಕ್ಬಿಡ್ರಿ. ಒಳಗಡೆ ಮತ್ತೆ ಬರ ಕೊಡ್ಬೇಡ್ರಿ. ಒಳಗಡೆಯಿಂದ ಯಾರು ಈಚೆ ಕಡೆ ಹೋಗಬಾರ್ದು. ಈಗ ಇಷ್ಟು ದಿವಸ ಯಾವ ಶಕ್ತಿ ಹೆಂಗೆ ನಿಮ್ಮ ಮೇಲೆ ಏನೋ ಹೆಂಗೋ ಗೊತ್ತಿಲ್ಲ, ಆದರೆ ಈ ಪ್ರಕಾಶದ ಶಕ್ತಿ ಇದೆಯಲ್ಲ ನಿಮ್ಗೆ ತಡೆಯೋಕ್ಕಾಗಲ್ಲ. ಹೋಗಿ ಹೋಗಿ ನಾನು ನಿಮ್ಗೆ ಹೇಳ್ಬಿಟ್ನಲ್ಲ, ಹೋಗಿ ನಾನು ನಿಮ್ಗೆ ಹೇಳ್ಬಿಟ್ನಲ್ಲ, ಸೂತ್ರದಲ್ಲಿ ಸ್ತೋತ್ರ. ಹಲ್ಲೆಲೂಯಾ. ಚಿಕ್ಕ ಮಕ್ಳು ಯಾರು ಈಚೆ ಕಡೆ ಇಲ್ಲಲ್ಲ, ಎಲ್ಲ ಒಳಗಡೆ ಇರಲ್ಲ. ಯಾರು ಈಚೆ ಹೋಗ್ಬೇಡ್ರಿ. ಈಚೆ ಕಡೆ ಹೋದಾಗ ಕತೆ ಮುಗಿತೀವತ್ತು ನಿಂದು. ಈ ಲಾಸ್ಟ್ ಪ್ರಯರ್ ಮುಗಿಯೋವರೆಗೆ ಈಚೆ ಕೂಡ ಎಲೇ ಬಾ ಯಾರಿದ ಸಕಲ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದರು. ನೀರಡಿಕೆ ಆಗಿ ಮಾತ್ರ ನನ್ನ ಹತ್ರ ಬರಬೇಕು. ನಾನು ನೀರು ಕುಡಿಸಿ ತೃಪ್ತಿ ಪಡಿಸ್ತೇನೆ. ನಾನು ಕುಡಿಸಿದ್ರೆ ಮತ್ತೆ ಅವರಿಗೆ ದಾಹ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ, ಈ ಶಕ್ತಿ ಭಯಂಕರ ಶಕ್ತಿ ಇದು. ಇಲ್ಲಿ ಬಂದ್ಬಿಟ್ಟು ಸೋತದ್ ನಿಲ್ಬಿಟ್ಟು ಈಚೆ ಕಡೆ ಬಿಟ್ಟು ನಿನಗೆ ಕೆಟ್ಟದಾಗೆಲ್ಲ ಮಾತಾಡೋರಿಗೆಲ್ಲ ಸಿಕ್ಕಲ್ಲ ಇಲ್ಲಿ. ಸುಮ್ಮನೆ ಬಾಯಿಗೆ ಬಂದು ಮಾತಾಡೋರಿಗೆಲ್ಲ ಸಿಕ್ಕಲ್ಲ ಇಲ್ಲಿ. ಸುಮ್ಮನೆ ಎಲ್ಲ ಬುಡ್ಬಿಡಿಕೆ ಥರ ಆಡಬಾರ್ದು. ನನ್ನ ಮೇಲೆ ದೇವರಾತ್ಮ ಬಂದ್ಬಿಡ್ತು ಅಂದ್ರೆ ಸುಮ್ಮನೆ ಹೇಳಬಾರ್ದು. ಗೊತ್ತಾಗ್ಬಿಡುತ್ತೆ ನಮಗೆ ದೇವರಾತ್ಮ ಬಂದಿದೆ, ದುರಾತ್ಮ ಬಂದಿದೆ ಅಂತ. ಹಲ್ಲೆಲೂಯಾ. ನಾನು ಹೇಳ್ತಾ ಇರೋದು, ಪ್ರಾರ್ಥನೆ ಮಾಡೋನು ದೇವರೊಟ್ಟಿಗಿರೋನಾಗಿರ್ತಾನೆ. ಈ ದೇವರೊಟ್ಟಿಗೆ ಇರೋನು ಮುಖಭಾವ ಚೇಂಜ್ ಆಗುತ್ತೆ. ಅವ್ರಿಗೆ ಮಾತ್ರ ಇದು ಮುಖಭಾವ ಅಂದ್ರೆ ಏನು, ಅವ್ರ ಸ್ವಭಾವಗಳು ಮತ್ತೆ ಚೇಂಜ್ ಆಗಿರುತ್ತಲ್ಲ, ಅಂಥವ್ರಿಗೆ ಮಾತ್ರ ಈ ಪ್ರಕಾಶ. ಹಾಗಂತೇಳಿ ಬಿಡೋಬಿಟ್ಟು ಮಾಡಮ್ಮಂತ ಹತ್ರ ಬೆಳ್ಳಿಗೆ ಬೇಡ ಬಾಯಿ ಕೈಯಲ್ಲಿ. ಹಲ್ಲೆಲೂಯಾ. ಆದರೆ ಈ ಪ್ರಕಾಶ ಯಾರ ಮೇಲೆ ಬಿದ್ದಿರ್ತದೋ ಅವನ್ನ ತಂಟೆಗೆ ಯಾರು ಬರೋಕ್ಕಾಗಲ್ಲ, ತಲೆ ಎತ್ತು ಕೂಡ ನೋಡೋಕ್ಕಾಗಲ್ಲ. ಅವರುಗಳು ಈ ಪ್ರಕಾಶ ಹೊಂದಿರುವಂಥ ವ್ಯಕ್ತಿಯನ್ನು ತಲೆ ಎತ್ತು ಕೂಡ ನಿಂತು ನೋಡೋಕ್ಕಾಗಲ್ಲ, ಮಾತಾಡ್ಸೋಕ್ಕೂ ಆಗಲ್ಲ. ಅಂಥ ಒಂದು ಪ್ರಕಾಶ, ಅಂಥ ಒಂದು ಆ ಮಂಡಲ ನಿಮ್ಮ ಮೇಲೆ ಬೀಳುವುದಕ್ಕಾಗಿ ಹೋಗ್ತದೆ, ನಿಮ್ಮ ಮೇಲೆ ಬೀಳುವುದಕ್ಕಾಗಿ ಹೋಗ್ತದೆ. ಈಗ ನೀವು ಎದ್ದೇಳಕ್ಕಾಗಿ ಹೋಗ್ತೀರಾ, ತೇಜಸ್ಸು ನಿಮ್ಮ ಮೇಲೆ ಉದಯಿಸುತ್ತೆ. ಎಲ್ಲ ಕಡೆ ಕತ್ತಲಿದ್ರು, ಎಲ್ಲ ಜನಾಂಗಗಳನ್ನು ಕಾರ್ಗತ್ತಲು ಮುಚ್ಚಿದ್ರು ಕೂಡ ಈ ಪ್ರಕಾಶ ಯಾವಾಗೂ ನಿನ್ನ ಮೇಲೆ ಬೆಳಕು ಹೊಡಿತಾ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನಾಗಿರೋ ದೇವರೇ, ಈ ಪ್ರಕಾಶ ಯಾರ ಮೇಲೆ ಬೀಳಬೇಕು ನನಗೆ ಗೊತ್ತಿಲ್ಲ. ಇದು ಕೋಪ ಮಾಡ್ಕೊಳ್ಳೋರು ಸಿಕ್ಕಲ್ಲ, ಹೊಟ್ಟೆ ಕಿಚ್ಚು ಪಡೋರ್ಗೆ ಸಿಕ್ಕಲ್ಲ, ದೇವರಿಗೆ ವಿರೋಧವಾಗಿ ಜೀವಿಸೋರ್ಗೆ ಸಿಕ್ಕಲ್ಲ. ದೇವರಿಗೆ ಅನುಗುಣವಾಗಿ ಜೀವಿಸುವಂಥವ್ರಿಗೆ ಮಾತ್ರವೇ ಸಿಕ್ಕುವಂಥದ್ದು ಇದು. ಶಬದ ಡಗದ ಬರಿಗಮಾನ ಪ್ರೌಢ ಪ್ರಮಾಣ. ಇಲ್ಲಿ ಒಂದು ಮಂಡಲ ಬದಲಾಗ್ಲಿಕ್ಕಾಗಿ ಹೋಗ್ತಾ ಇದೆ. ಇಲ್ಲಿ ಒಂದು ಮಂಡಲ ಬದಲಾಗ್ಲಿಕ್ಕಾಗಿ ಹೋಗ್ತಾ ಇದೆ. ಇವಾಗ ಇಲ್ಲಿವರೆಗೂ ಇದ್ದಿದ್ದ ಮಂಡಲ ಅದು ಚೇಂಜ್ ಆಗ್ತಾ ಇದೆ. ಇವಾಗ ಇಲ್ಲಿ ಈ ಸ್ಥಳದಲ್ಲಿ ಒಂದು ಮಂಡಲ ಚೇಂಜ್ ಆಗ್ತಾ ಇದೆ.
ಅದು ಚೇಂಜ್ ಆಗಿದ ತಕ್ಷಣ ಸುಮಾರು ಜನಕ್ಕೆ ನಿಲ್ಲಕ್ಕಾಗಲ್ಲ, ಇಲ್ಲಿ ನಿಲ್ಲಕ್ಕಾಗಲ್ಲ. ಒಂದುಗೋ ಯಾರ ಮೇಲೆ ಈ ಪ್ರಕಾಶ ಬೀಳ್ಬೇಕು, ಬೀಳೆ. ಬೀಳ್ತಾ ಇದೆ, ಬೀಳ್ತಾ ಇದೆ. ಇದು ದೇವರ ಪ್ರಕಾಶ. ವಾವ್! ಮೋಶೆ ಕಂಡ ಸಮೂಹ ಇವ್ರು ಕಾಣೆ. ರಬ 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 ಫೈರ್ 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 ಅಗ್ನಿ. ಒದುಗೋ ಒದುಗೋ. ಇದೋ ನಿನ್ನ ಮೇಲೆ, ಇದೋ ನಿನ್ನ ಮೇಲೆ. ಅದು ಇಳಿತಾ ಇದೆ, ಇಳಿತಾ ಇದೆ. ಹೋಲಿ ಫೈರ್. ದೇವರಾತ್ಮರೇ, ದೇವರಾತ್ಮರೇ, ನಿಮ್ಮ ಕೆಲಸ ನಡೀಲಿ, ನಿಮ್ಮ ಕಾರ್ಯ ನಡೀಲಿ, ನಿಮ್ಮ ಕ್ರಿಯೆ ನಡೀಲಿ. ಓ ಬೆಂಕಿ ನಿನ್ನ ಮುಂದೆಗಡೆ ಬರ್ತಾ ಇದೆ. ಎಲ್ಲ ಎಲ್ಲ ಒಪ್ಪಿಸಿಕೊಡ್ರಿ, ಒಪ್ಪಿಸಿಕೊಡ್ರಿ, ಒಪ್ಪಿಸಿಕೊಡ್ರಿ. ಇಲ್ಲಿ ಮಂಡಲ ಚೇಂಜ್ ಆಗ್ತಾ ಇದೆ, ಇಲ್ಲಿ ಮಂಡಲ ಚೇಂಜ್ ಆಗ್ತಾ ಇದೆ. ಮೋಶೆ ಕಂಡ ಸಮೂಹದ ಮಂಡಲ ಇಲ್ಲಿ ಬದಲಾಗಿ ಮಾರ್ಪಡ್ತಾ ಇದೆ. ನಿನ್ನ ಮಂಡಲ ಬದಲಾಯಿಸುವಂತ ಬೆಳಕು, ನಿನ್ನ ಜೀವಿತವನ್ನು ಬದಲಾಯಿಸುವಂತ ಪ್ರಕಾಶ. ಆ ಕಡೆ ಈ ಕಡೆ ಯಾರು ನೋಡಬೇಡ್ರಿ. ಇದು ಯೇಸು ಮಹಿಮೆಯೊಂದಿಗೂ ಪ್ರಕಾಶದೊಂದಿಗೂ ಬೆಳಕಿನ ಶಕ್ತಿ ಒಂದಿಗೂ ನಿನ್ನ ಮುಂದೆ ನಡ್ಕೊಂಡು ಬರ್ತಾ ಇದ್ದಾರ. ಯೇಸು ನಿನ್ನ ಮುಂದಗಡೆ ಬೇಕಿ ಒಂದಿಗೆ ನಡ್ಕೊಂಡು ಬರ್ತಾ ಇದ್ದಾರ. ಶಬದಡಗದಬೋ ದಡಗದಬ. ಪ್ರಕಾಶ ಪ್ರಕಾಶ ಪ್ರಕಾಶ, ದೇವರ ಮಹಿಮೆಯ ಪ್ರಕಾಶ. ಓ
ದೇವರ ಮಹಿಮೆಯ ಪ್ರಕಾಶ ಇವರುಗಳ ಮೇಲೆ ಪ್ರಕಟವಾಗಲಿ, ಇವರುಗಳ ಮೇಲೆ ಪ್ರಕಟವಾಗಲಿ, ಇವರುಗಳ ಮೇಲೆ ಪ್ರಕಟವಾಗಲಿ, ಇವರುಗಳ ಮೇಲೆ ಪ್ರಕಟವಾಗಲಿ. ಫೈರ್, ಫೈರ್. ಬೆಂಕಿ, ಅಗ್ನಿ, ಅಗ್ನಿ, ಅಗ್ನಿ. ನಾನು 3 ಎಣಿಸ್ತೀನಿ. ದೊಡ್ಡ ಅಗ್ನಿಯಲ್ಲಿ ಬೀಳಲಿ, ದೊಡ್ಡ ಬೆಂಕಿಯಲ್ಲಿ ಬೀಳಲಿ. ನಾನು 3 ಎಣಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ 1, ಯೇಸುವಿನ ನಾಮದಲ್ಲಿ 2, ಯೇಸುವಿನ ನಾಮದಲ್ಲಿ 3. ವಾವ್! ರಬಬಬಬಬಬಬ ಶಬಬಬಬಬಬಬಬಬ ರರರರರರರರ ಶಬಬಬಬಬಬಬಬಬಬ. ಎಲ್ಲ ಕಣ್ಣು ಮುಚ್ಚಿ, ಕಣ್ಣು ಮುಚ್ಚಿ, ಕಣ್ಣು ಮುಚ್ಚಿ. ದೇವರ ಪ್ರಕಾಶ ಮಗನ ಮೇಲೆ ಬೀಳಲಿ. ರ ರ ರ ರ ರ ಶಾಬ ದಾಡ ಗಾದಬ. ದೇವರ ಪ್ರಕಾಶ ಮಗನ ಮೇಲೆ ಬೀಳಲಿ. ರ ರ ರ ರ ರ ರ ಶಾಬ ದಾಡ ಗಾದಬ. ದೇವರ ಪ್ರಕಾಶ ಮಗನ ಮೇಲೆ ಬೀಳಲಿ. ಫಾಯ ಹಾ 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 ಹಾ. ವಾವ್ ವಾವ್. ರ ರ ರ ರ ರ. ದೇವರ ಪ್ರಕಾಶ ಮಗನ ಮೇಲೆ ಬೀಳಲಿ. ಒದಗೋ ಒದಗೋ. ರ ರ ರ ಬ ಬ ಬ ಬ ಶ ಬ ಬ ಬ ಬ ಬ. ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ. ನಿನ್ನ ಮಂಡಲ ಚೇಂಜ್ ಆಗ್ತಾ ಇದೆ. ನಿನ್ನ ಮಂಡಲ ಚೇಂಜ್ ಆಗ್ತಾ ಇದೆ. ಚೇಂಜ್ ಮಾಡ್ತಿರೋದು ಸ್ವರ್ಗ, ಚೇಂಜ್ ಮಾಡ್ತಿರೋದು ಪರಿಶುದ್ಧಾತ್ಮ. ಓಲಿ ಫೈರ್. ಯಾರು ಒಪ್ಪಿಸಿ ಕೊಡ್ತಾ ಇದ್ದೀರೋ, ಯಾರು ಸಮರ್ಪಿಸಿ ಕೊಡ್ತಾ ಇದ್ದೀರೋ ಅವ್ರ ಮೇಲೆ ದೇವರ ಪ್ರಕಾಶ ಬೀಳ್ತಾ ಇದೆ. ನಿನ್ನ ಹಿಸ್ಟ್ರಿ ಚೇಂಜ್ ಆಗ್ತಾ ಇದೆ, ನಿನ್ನ ಮಂಡಲ ಚೇಂಜ್ ಆಗ್ತಾ ಇದೆ, ನಿನ್ನ ಕಾರ್ಯಗಳು ಚೇಂಜ್ ಆಗ್ತಾ ಇದೆ, ನಿನ್ನ ವಿಷಯಗಳು ಚೇಂಜ್ ಆಗ್ತಾ ಇದೆ. ಟೋಟಲ್ ಚೇಂಜ್. ಯಾರ ಮೇಲೆಲ್ಲ ನೀವು ಹಾಕಬೇಕು, ಯಾರ ಮೇಲೆಲ್ಲ ಪ್ರಕಾಶ ಬೀಳ್ಬೇಕು. ನಾನು ಯೇಸುವಿನ ನಾಮದಲ್ಲಿ ಕಟ್ಟಲು ಕೊಡ್ತಾ ಇದ್ದಾನೆ. ಫೈರ್, ಫೈರ್, ಟಚ್, ಟಚ್, ಟಚ್. ಓ ರಾ ಬಾ 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 ಬಾ. ಮಹಿಮೆ, ಮಹಿಮೆ ಚಿಕ್ಕವರ ಮೇಲೂ ಕೂಡ ಆ ಪ್ರಕಾಶ ಇಳಿಲಿ, ಆ ಪ್ರಕಾಶ ಇಳಿಲಿ, ಆ ಪ್ರಕಾಶ ಇಳಿಲಿ. ರ ರ ರ ರ ರ ಶ ಬ ಬ ಬ ದ ಡ ಗ ದ ಬ ರಿ ಕ ಬ ಪ ದ ಡ ಗ ದ ಬ ಶ ಬ ದ ಡ ಗ ದ ಬ. ಚಿಕ್ಕವರ ಮೇಲೂ ಕೂಡ ಪ್ರಕಾಶ ಇಳಿಲಿ.
ಓ, ಯಾರ ಮೇಲೆ ಬೀಳ್ಬೇಕೋ ಅವ್ರ ಮೇಲೆ ಪೂರ್ತಿಯಾಗಿ ಬೀಳೆ. ಒಂದುಗ ಇದು ನಿನ್ನ ಸೀಸನ್, ಇದು ನಿನ್ನ ಸೀಸನ್, ಇದು ನಿನ್ನ ಸೀಸನ್, ಇದು ನಿನ್ನ ಸೀಸನ್. ವಾವ್! ಪಾ 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 ಪಾ. ರಬ ರಬ ರಬ. ಬೆಂಕಿ 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 ಬೆಂಕಿ, ಅಗ್ನಿ ಜ್ವಾಲೆ, ಅಗ್ನಿ ಜ್ವಾಲೆ, ಅಗ್ನಿ ಜ್ವಾಲೆ. ಇವರ ನಡುವೆ ಹಾದು ಹೋಗಲಿ, ಇವರ ಮಧ್ಯೆ ಹಾದು ಹೋಗಲಿ, ಇವರ ಮುಂದೆ ಹಾದು ಹೋಗಲಿ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ದೈವ ಶಕ್ತಿ ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಬೆಳಕು ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ. ಪ್ರತ್ಯಕ್ಷವಾಗಲಿ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ
ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆ. ಹಲ್ಲೆಲೂಯಾ. ರರರರ ಶಬದಡಗದಬ. ಪರಿಶುದ್ಧನಾಗಿರೋ ದೇವರೇ, ಇಲ್ಲಿ ತನಕ ನಡೆಸಿ ತುಂಬಿಸಿ ಆಳ್ವಿಕೆ ಮಾಡಿದಕ್ಕೆ ಸ್ತೋತ್ರ. ಇವೆಲ್ಲರ ಅನುಗ್ರಹಿಸಲ್ಪಡಲಿ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡ ಹೊಂದಿಕೊಂಡಿದ್ದೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುಣತೆಯು ನಮ್ಮ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬಂಧನ ಕಾವಿರಲಿ. ಜಯ ಕೊಟ್ಟ ದೇವರು ಜಯದ ಘೋಷ. ಎಲ್ಲ ಹಂಗೆ ಕೂತ್ಕೊಂಡ್ಬಿಡ್ರಿ ಕರ್ತನ ಪಾದಪೀಠದಲ್ಲಿ. ಯಾರಿಗೆ ಏನು ಅನುಭವ ಆಯಿತು, ಅನುಭವ ಆಗಿರೋರು ಪಟ್ ಅಂತ ಎದ್ದು ನಿಂತ್ಕೊಂಡ್ಬಿಡ್ರಿ. ಇದುವರೆಗೂ ಆಗದೊಂದು ಅನುಭವ ಏನಾಯ್ತು, ಅನುಭವ ಆಗಿರೋರು ಪಟ್ ಅಂತ ಎದ್ದು ನಿಂತ್ಕೊಂಡ್ಬಿಡ್ರಿ. ಶಕ್ತಿ ಬಂತು, ಮಹಿಮೇಲೆ ತುಂಬಲ್ಪಟ್ಟ ರೀತಿಯಲ್ಲಿ ಅನುಭವ ಆಯ್ತು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಎಲ್ಲ ಕರಗಳನ್ನು ತಟ್ರಿ. ನನ್ನಲ್ಲೇ ನಾನು ಏನು ಕಳ್ಕೊಂಡಿದ್ದೀನಿ ಅನ್ನೋದು ಏನು ಗೊತ್ತೇ ಆಗಿಲ್ಲ. ನನ್ನಲ್ಲೇ ನಾನು ಏನು ಮೂರ್ಛೆ ಬಿದ್ದೆ ನನಗೆ ಗೊತ್ತಾಗ್ಲಿಲ್ಲ. ನನ್ನಲ್ಲಿ ಏನು ದೆವ್ವ ಇದೆ ಏನಿದೆಯೋ ಅದು ಗೊತ್ತಿಲ್ಲ, ಏನು ಮಾಟ ಮಾತ್ರ ಇದೆ ಅಂತ ಗೊತ್ತಿಲ್ಲ. ಊರ ಕಡೆ ಎಲ್ಲ ನಾನು ನಮ್ಮ ಅಣ್ಣವರು ಹಿಂಗೆ ಸತ್ತಿದ್ದಾರೆ. ನಮ್ಮ ಸದಸ್ಯರಿದ್ರು, ಅವರು ಹಿಂಗೆ ಗೊಂಬೆ ಹಾಕಿದ್ರು. ಗೊಂಬೆ ಹಾಕಿ ಮಾಟ ಮಾತ್ರ ನಿಂತ ಒಂದು ವಾರದೊಳಗೆ ಸತ್ತೋಗ್ಬಿಟ್ಟ ನಮ್ಮ ಅಣ್ಣ. ಇನ್ನೊಬ್ಬ ಅವನು ಲಿವರ್ ಫೇಲ್ ಆಗಿ ಸತ್ತೋಗ್ಬಿಟ್ಟ ಕುಡ್ದು. ಏನಾಗಿದೆ ಅಂತ ಗೊತ್ತಿಲ್ಲ. ಇದೇ ತರ ಆಗಿ ನಾನು ಈ ತರ ಮಾಡಿಟ್ಟಿದ್ದಾರೆ. ಅನುಭವ ಆಗಿದೆ. ದೇವ್ರ ಶಕ್ತಿ ಇಳಿದ್ಮೇಲೆ ಬಂದ್ಮೇಲೆ ಹೊಟ್ಟೆಯಿಂದ ಎತ್ತದಂಗಾಯ್ತು. ನೀರಂತ ಒಂದು ರೀತಿಲಿ ಏನೇನೋ ಒಂದು ಕನಸು ತರ ಬಿದ್ದಿತ್ತು ಅಷ್ಟೇ. ಇವಾಗ ಸ್ವಲ್ಪ ಹಗುರ ಆಗಿದೆ, ಫ್ರೀ ಆಗಿದೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ದೇವರು ಒಳ್ಳೆ ಸಾಕ್ಷಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ದೇವ್ರ ಹತ್ರ ಕೇಳ್ತೀನಿ, ದೇವರೇ ನೀನು ಪ್ರಾರ್ಥನೆ ಅಭಿಷೇಕದಿಂದ ನಾನು ತುಂಬಿಸಿ. ಪ್ರಾರ್ಥನೆ ಜೀವಿತ ಸತ್ತೋಗಿತ್ತು ನನ್ನಲ್ಲಿ. ಪ್ರಾರ್ಥನೆಗೆ ಬೇಕು ದೇವರೇ, ನೀನು ಪ್ರಾರ್ಥನೆ ಜೀವಿತ ನನಗೆ ಬೇಕು, ನೀನು ಅಭಿಷೇಕದಿಂದ ತುಂಬಿಸು ಅಂತ ಹೇಳ್ತಿದ್ದಾಗ ಏನೋ ನನಗೆ ಇಲ್ಲಿಂದ ಬರುವಾಗ ನನ್ನ ಮೈಂಡ್ ಫುಲ್ ಫ್ರೀ ಆಗ್ತಾ ಇದೆ. ಏನೋ ನನಗೆ ಫಿಲ್ ಆಗ್ತಾ ಏನೋ ಒಂಥರ ಫೀಲ್ ಆಗ್ತಾ ಇತ್ತು. ಮತ್ತು ಪಾಸ್ಟ್ರು ಬಂದು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ನಾನು ಎತ್ತಿ ಎಲ್ಲೋ ಬಿಸಾಕ್ದಂಗೆ ಅನುಭವ ಆಯಿತು. ದೇವ್ರ ಪರಿಶುದ್ಧ ನಮಗೆ ಸ್ತೋತ್ರ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾವತ್ತೂ ಆಗಿಲ್ಲ ಈ ಅನುಭವ, ಇದೆ ಫಸ್ಟ್ ಟೈಮ್. ದೇವ್ರ ಬೆಳಕನ್ನು ನಾನು ನೋಡಿದೆ. ಪಾಸ್ಟರ್ ಅಂಕಲ್ ಬಂದು ತಲೆ ಮೇಲೆ ಕೈ ಇಟ್ಟಾಗ ದೇವ್ರ ದೊಡ್ಡ ಬೆಂಕಿ ನನ್ನ ಮೇಲೆ ಇಳಿತು. ಈಗ ನನ್ನ ಬಾಡಿ ಎಲ್ಲ ಫ್ರೀ ಆಯಿತು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರ ನಾಮಕ್ಕೆ ಸ್ತೋತ್ರ. ದೇವ್ರ ನಮಗೆ ಸ್ತೋತ್ರವಾಗಲಿ. ನಾನು ಇಲ್ಲಿ ಪಾಸ್ಟರಲ್ಲಿ ಪ್ರೇಯರ್ ಮಾಡಬೇಕಾದ್ರೆ ನಾನೆಲ್ಲಿ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಪ್ಪ, ನನಗೆ ಇನ್ನೂ ಉನ್ನತವಾಗಿ ಅಭಿಷೇಕ ಬೇಕು ಸ್ವಾಮಿನ ಅಂತ ದೇವ್ರ ಹತ್ರ ಬೇಡ್ಕೊಳ್ಬೇಕಾದ್ರೆ ನನ್ನಲ್ಲಿ ಏನೋ ಒಂಥರ ಮೈಯೆಲ್ಲ ಫುಲ್ಲು, ಇಲ್ಲಿಂದ ಫುಲ್ಲು ಏನೋ ಇಳ್ದಂಗಾಯಿತು. ನನಗೆ ಮೈಯೆಲ್ಲ ಜುಮ್ ಅಂದಂಗಾಯಿತು. ಮತ್ತು ಇನ್ನೂ ಹೆಚ್ಚಾಗಿ ದೇವ್ರ ಅಭಿಷೇಕ ಕೊಟ್ಟು ದೇವ್ರ ಕೋಟಿ ಸ್ತೋತ್ರವಾಗಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರ ನಮಗೆ ಸ್ತೋತ್ರ. ನಾನು ಕೂಡ ಅದೇ ರೀತಿಯಾಗಿ ಭಾರದಿಂದ ದೇವರೇ ನಾನು ಮಾರ್ಪಡಬೇಕು, ನಾನು ಶೈಲಿಯಾಗಿ ಕಾಣಿಸ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ದೇವ್ರ ಹತ್ರ. ಅದೇ ರೀತಿ ನನ್ನ ಆತ್ಮ ಇಲ್ಲಿ ಇದ್ದಿಲ್ಲ, ಒಂಥರ ಮೇಲಿರೋ ಥರ ನನಗೆ ಅನುಭವ ಆಯಿತು. ವಿಶೇಷವಾಗಿ ಬಲದಿಂದ ದೇವ್ರು ತುಂಬಿಸಿದ್ರು. ಆ ದೇವ್ರ ನಾಮಕ್ಕೆ ಕೋಟಿ ಸ್ತೋತ್ರ. ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರ. ದೇವ್ರ ನಮಗೆ ಸ್ತೋತ್ರವಾಗಲಿ. ನನಗೆ 15 ದಿನ ತುಂಬ ಹುಷಾರಿರಲಿಲ್ಲ, ಮಕ್ಕಳು ಹುಷಾರಿರಲಿಲ್ಲ. ಆದರೆ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಹಂಗೆ ರೆಸ್ಟ್ ತೊಗೊಂಡಿದ್ದೀನಿ. ದೇವ್ರಿಗೆ ಅದ್ಭುತ ಮಾಡಿತ್ತು. ನನಗೆ ತುಂಬ ಕಣ್ಣೀರಿಂದ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ನಮ್ಗೆ ಯಾಕಪ್ಪ ಈ ಥರ ಆಗ್ತೈತೆ, ನೀನೇ ನೋಡ್ಕೋಬೇಕು ಅಂದ್ಬಿಟ್ಟು ತುಂಬ ನಿನ್ನೆ ಸಾಯಂಕಾಲ ಅಂತೂ ತುಂಬ ಕಣ್ಣೀರಿಂದ ಪ್ರಾರ್ಥನೆ ಮಾಡಿಕೊಂಡೆ ನಾನು.
ದೇವ್ರು ನಮಗೆ ತುಂಬ ಅದ್ಭುತ ಕೊಡ್ತೀವಿ. ಈಗ ಬಂದು ಪ್ರಾರ್ಥನೆ ಮಾಡೋಕ್ಕೂ ನಂಗೆ ಶಕ್ತಿ ಇರಲಿಲ್ಲ, ಆದರೆ ಎದ್ದು ನಿಂತ್ಕೊಂಡು ಸಾಕ್ಷಿ ಹೇಳೋಕ್ಕೂ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಈಗ ದೇವರು ತುಂಬ ನನಗೆ ಒಂಥರ ಮೈಯೆಲ್ಲ ಜುಮ್ ಅಂದ್ಬಿಟ್ಟು ಬೆಂಕಿ ಇಳ್ದಂಗೆ ಆಯಿತು. ದೇವ್ರು ನಮಗೆ ಸ್ತೋತ್ರವಾಗಲಿ ಅಪ್ಪ. ಆಮೇಲೆ ದೇವ್ರ ನಮಗೆ ಸ್ತೋತ್ರವಾಗಲಿ. ನನಗೂ ಕೂಡ ಇಲ್ಲಿ ಪಾಸ್ಟಪ್ ಅವ್ರು ಪ್ರೇಯರ್ ಮಾಡ್ತಾ ಇದ್ರು, ನಿಂತ್ಕೊಳ್ಳೋಕೆ ಆಗಿಲ್ಲ. ಏನು ಸಡನ್ ಆಗಿ ಪಾಸ್ಟಪ್ ಅವರು ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಬೆಳಕು ಕಣ್ಣೇ ಬಿಡೋಕ್ಕಾಗಿಲ್ಲ, ನಿಂತ್ಕೊಳ್ಳೋಕೆ ಆಗಲ್ಲ. ಒಂದು ಬೆಳಕು ಬಂದು ನನ್ನ ಮೇಲೆ ಬಿದ್ದಂಗಾಯ್ತು. ನಾನು ಏನಾದ್ನೋ ಏನೋ ನನಗೆ ಗೊತ್ತಾಗಿಲ್ಲ, ಅಷ್ಟು ಬೆಳಕು ಬಂತು. ದೇವ್ರಿಗೆ ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರಾರ್ಥನೆ ಮಾಡೋಕೆ ಆಯ್ತಿರ್ಲಿಲ್ಲ. ಸುಮಾರು ಒಂದು 3-4 ತಿಂಗಳೇ ಆಗೋಗಿತ್ತು ಪ್ರಾರ್ಥನೆ ಮಾಡಿ. ಪಾಶ್ರಯ ಪ್ರೇಯರ್ ಮಾಡಬೇಕಾದ್ರೆ ಬೆಂಕಿ ಹಂಗೆ ಕಣ್ಮುಂದೆ ಬಂದ್ಬಿಡ್ತು. ನಾನು ಅಲ್ಲಿದ್ದೋಳು ಇಲ್ಲಿ ಹಂಗೆ ಬಂದೆ ಅಂತ ನನಗೆ ಗೊತ್ತಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ. ದೇವ್ರ ನಮಗೆ ಸ್ತೋತ್ರವಾಗಲಿ. ಬರಬೇಕಾದ್ರೆ ಏಸಪ್ಪ ಇವತ್ತು ನಾನು ನಿನ್ನ ನೋಡಬೇಕು, ನನ್ನನ್ನು ಸ್ಪರ್ಶಿಸು. ಫಸ್ಟ್ ಇದ್ದಿದ್ದು ಪ್ರೀತಿ ನಾನು ಕಳ್ಕೊಬಿಟ್ಟಿದ್ದೀನಿ ದೇವ್ರೆ, ಮತ್ತೆ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊ ಬಂದೆ. ಅದೇ ಥರ ಕೊಟ್ಟಿದ್ದಾರೆ ದೇವ್ರು. ಸಮಾಧಾನವಾಗೈತೆ. ಮತ್ತು ತಲೆ ಸುತ್ತ ಬಂದಂಗಾಯ್ತು, ಏನೋ ಬಿಟ್ಟು ಹೋದಂಗಾಯ್ತು ನನ್ನಿಂದ. ದೇವ್ರ ನಮಗೆ ಸ್ತೋತ್ರವಾಗಲಿ. ದೇವ್ರ ಒಳ್ಳೆ ಸಾಕ್ಷಿ ಕೊಟ್ಟಿದ್ದಕ್ಕಾಗಿ ಅವರಿಗೆ ಸ್ತೋತ್ರ, ಕೋಟಿ ಸ್ತೋತ್ರ ಹೇಳ್ತೀನಿ. ನಾನು ಪ್ರೇಯರ್ ಮಾಡುವಾಗ ನಾನು ಪ್ರೇಯರ್ ಮಾಡಿರಲಿಲ್ಲ, ಹುಷಾರಿಲ್ಲಾರ್ದ ಇಷ್ಟು ದಿನ ಪ್ರೇಯರೇ ಇರಲಿಲ್ಲ. ನನ್ನ ಹತ್ರ ಪ್ರೇಯರ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೆ ದೇವರೇ ನಾನು ಪ್ರೇಯರ್ ಎಲ್ಲ ಮಾಡೋಕೆ ಆಗ್ತಾ ಇರಲಿಲ್ಲ. ಇಷ್ಟು ದಿನ ಪ್ರೇಯರ್ ಮಾಡಿಲ್ಲ, ನನಗೆ ತಪ್ಪಾಯಿತು, ನನಗೆ ಕ್ಷಮಿಸು, ಇನ್ಮೇಲೆ ನಾನು ಪ್ರೇಯರ್ ಮಾಡೋ ಜೀವಿತ ನನಗೆ ಕೊಡು ಅಂತ ಪ್ರೇಯರ್ ಮಾಡಿದೆ. ಮಾಡ್ತಾಯಿದ್ದೆ ಅದು ಒಂದು ಬೆಂಕಿ ಇಳ್ದಂಗೆ ಆಯಿತು ನನ್ನಲ್ಲಿ. ಅದು ದೇವರಿಗೆ ಕೋಟಿ ಸ್ತೋತ್ರ. ನಾನು ನಿಂತ್ರ ಕೂಡ ಆಗ್ತಾ ಇರಲಿಲ್ಲ. ದೇವ್ರ ನಮ್ಗೆ ಸ್ತೋತ್ರವಾಗಿ. ದೇವ್ರ ಪಾಸ್ಟ್ ಹತ್ರ ವಾರ ಎಲ್ಲ ಹೇಳ್ತಾ ಇದ್ದೆ, ತುಂಬ ಗಿಲ್ಟಿ ಫೀಲ್ ಆಗ್ತಾ ಇದೆ. ಎಲ್ಲರೂ ಸಾಕ್ಷಿ ಹೇಳ್ತಾರೆ, ನಾನು ಪ್ರಾರ್ಥನೆ ಹಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡ್ತಾ ಇದ್ದೀನಿ ಅಂತ. ದೇವರಾತ್ಮ ನಾನು ಹೋದ್ವಾರ ಮಿಸ್ ಮಾಡ್ಕೊಬಿಟ್ನಲ್ಲ ನಾನು ಪ್ರಾರ್ಥನೆ ತುಂಬ. ಅದಕ್ಕೆ ಪಾಸ್ಟರ್ ಅಂದರು, ಯಾವ ಸಮಯದಲ್ಲಿ ದೇವ್ರು ಯಾವ ರೀತಿ ಮುಟ್ತಾರೋ ಗೊತ್ತಿಲ್ಲ, ಒಂದೊಂದು ಸಮಯ ದೇವ್ರಿಗೆ ಅಮೂಲ್ಯವಾದದ್ದು ಅಂತ ಹೇಳಿದ್ರು. ನಾನೀಗ ಅದನ್ನ ನೆನೆಸ್ಕೊಂಡು ಕಣ್ಣೀರಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೆ, ದೇವರೇ ನಾನು ಇನ್ನು ಮುಟ್ಬೇಕಪ್ಪ. ನಾನು ಹೋದ್ವಾರ ನಾನು ಹೊಂದ್ಕೊಂಡಿದ್ದು, ಈ ವಾರ ನಾನು ಏನಾದರೂ ಒಂದು ಹೊಂದ್ಕೊಂಡು ಹೋಗ್ಬೇಕಪ್ಪ ಅಂತ ನಾನು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡ್ತಾ ಇರಬೇಕಾದ್ರೆ ದೇವ್ರ 2 ಕರಗಳಿಂದ ನನ್ನ ಮೇಲೆ ಒಂದು ಬಿಳಿ ವಸ್ತ್ರವನ್ನು ನನ್ನ ಮೇಲೆ ಹಾಕ್ತಾ ಇದ್ದಾರೆ. ಆ ರೀತಿ ಆಗಬೇಕಾದ್ರೆ ಏನೋ ಒಂಥರ ನನ್ನ ಮೇಲೆ ಮಹಿಮೆ, ಏನೋ ಒಂದು ಅಧಿಕಾರ ನನ್ನ ಮೇಲೆ ಇಳಿದು ಬಂದಂಗೆ ಆಯಿತು. ದೇವ್ರ ನಮಗೆ ಕೋಟಿ ಸ್ತೋತ್ರವಾಗಲಿ. ಒಳ್ಳೆ ಅನುಭವಗಳಿಗಾಗಿ, ಒಳ್ಳೆ ಸಾಕ್ಷಿಗಳಿಗಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ಮತ್ತೆ ಹೇಳ್ತೀನಿ ಕೇಳ್ರಿ, ನಮ್ಮ ಸಭೆ ಹಿಂಗಿರಲ್ಲ. ಹಲ್ಲೆಲೂಯಾ. ನಮ್ಮ ಸಭೆ ಲೆವೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಎಷ್ಟೋ ಜನ ಕಾಯ್ತಾ ಇದ್ದಾರೆ ಬರಲಿಕ್ಕೆ, ಬಟ್ ದೇವ್ರು ತಡೆ ಮಾಡಿ ನಿಲ್ಲಿಸಿದ್ದಾರೆ. ಜಾಗ ಸಾಕಾಗಲ್ಲ ಅಂತ. ಹಲ್ಲೆಲೂಯಾ. ಜಾಗ ಆಗಿದ ತಕ್ಷಣ, ಕಟ್ಟಾಗಿದ ತಕ್ಷಣ ಸಭೆ ಪೂರ್ತಿ ತುಂಬಿಲ್ಲ ಅಂದರೆ ನೀವೇನು ಹೇಳ್ತೀರ ನಾನು ಕೇಳಕ್ಕೆ ರೆಡಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ನಾವೆಲ್ಲ ಹೃತ್ಪೂರ್ವಕವಾಗಿ ಮತ್ತೊಂದು ಸಾರಿ ಚಪ್ಪಾಳೆ ಹೊಡೆದು ದೇವರಿಗೆ ಮಹಿಮೆ ಸಲ್ಲಿಸೋಣ. ದೇವರಿಗೆ ಮಹಿಮೆ ಆಗಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಸಮಾಧಾನ, ಶಾಂತಿ, ದೇವರ ಕೃಪೆ, ದೇವರ ಪ್ರಕಾಶ ನಿಮ್ಮ ಮೇಲೆ ಬೀಳಲಿ. ದೇವರ ಅನುಗ್ರಹ ನಿಮ್ಮ ಮೇಲೆ ಬೀಳಲಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅನುಗ್ರಹಿಸಲ್ಪಡಲಿ. ನಿಮ್ಮ ಆತ್ಮಿಕ ಜೀವಿತ ಮಂಡಲ ಅನುಗ್ರಹಿಸಲ್ಪಡಲಿ. ಆಮೇನ್, ಆಮೇನ್.